ಗುಡ್ ಮಾರ್ನಿಂಗ್ ಎಲ್ಲರಿಗೂ. ಮಕ್ಕಳೇ, ಗಣಿತದ ಮೂಲ ಕ್ರಿಯೆಗಳಲ್ಲಿ ಗುಣಾಕಾರದ ಭಾಗವನ್ನು ನಾವು ನೋಡ್ತಾ ಇದ್ವಿ. ಗುಣಾಕಾರದಲ್ಲಿ 14ರ ಮಗ್ಗಿಯ ಮೇಲಿರುವ ಲೆಕ್ಕಗಳನ್ನು ನಾವು ಮಾಡಬೇಕಾಗಿತ್ತು. ಹಿಂದಿನ ತರಗತಿಗಳಲ್ಲಿ 13ರ ಮಗ್ಗಿಯ ಮೇಲಿನ ಲೆಕ್ಕಗಳವರೆಗೂ ನಾವು ಮಾಡಿದ್ವಿ. ಇವತ್ತು ಸ್ವಲ್ಪ ಲೆಕ್ಕಗಳನ್ನು ಅಭ್ಯಾಸ ಮಾಡೋಣ. ಯಾರಿಗೆ ಮಗ್ಗಿ ಕಂಠಪಾಠ ಮಾಡೋದು ಕಷ್ಟವಾಗಿರುತ್ತೋ ಅವರು ಈ ಕಡೆ ಇರ್ತದೆ ಮಗ್ಗಿ, ನೋಡಿಬಿಟ್ಟು ಸಹ ಲೆಕ್ಕ ಮಾಡ್ಬೋದು. ಓಕೆ, ನಮ್ಮ ಜೊತೆಗೆ ಲೆಕ್ಕ ಮಾಡಿ, ಆಲಸಿಗಳಾಗಬೇಡಿ. ಮತ್ತು ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳು ನೀವು ಸಹ ಈ ತರಗತಿ ಜೊತೆಗೆ ಪ್ರಾಕ್ಟೀಸ್ನ ಮಾಡಿಬಿಡಿ. ಓಕೆ, ಸರಿ, ಮಾಡಿದ್ದೀರಿ. ಆನ್ಸರ್ ಬೇಡ, ಬಿಡಿಸ್ತಂದಲ್ಲಿ ಏನು ಬರುತ್ತೆ? 4. ಯಾಕಂದರೆ 14 84ಕ್ಕೆ 4, ದಶಕ 8. ದಶಕ ಮೇಲೆ ಬರಿಬೇಕಂತಿಲ್ಲ, ದಶಕ ಎಲ್ಲಾದರೂ ಬರಿಬೋದು. ಕಚ್ಚಾ ಕೆಲಸದಲ್ಲಿ ಎಲ್ಲರೂ ಬರೀರಿ. ಮಾರ್ಜಿನ್ ಹಾಕೊಂಡಿದ್ದೀರ ಅಂದರೆ ಮಾರ್ಜಿನ್ ಪಕ್ಕ ಬರೀರಿ, ಎಲ್ಲಾದರೂ ಬರೀರಿ ದಶಕನ. 19 14 9 126. 126ಕ್ಕೆ ಈ ದಶಕ 8ಅನ್ನು ಸೇರಿಸಿದ್ರೆ ಎಷ್ಟಾಗ್ತದೆ ಮಕ್ಕಳೇ? 134. 134. ಅಲ್ಲಿಗೆ ಉತ್ತರ ನಿಮಗೆ ಎಷ್ಟು ಬರ್ತದೆ? ಕರೆಕ್ಟ್ ಇದೆಯಾ? ಮಾಡ್ತಿದ್ದೀರಾ? ಗೊತ್ತಾಗ್ತಿದೆಯಲ್ಲ ಎಲ್ಲರಿಗೂ? ಹಾಂ, ಪದ್ಧತಿ ಅದೇ ಮಕ್ಕಳೇ, ಎಲ್ಲ ಅದೇ ಪದ್ಧತಿಯಲ್ಲಿ ಇರ್ತದೆ. ಆದರೆ 12 ಅಲ್ಲಪ್ಪ, ಇದು 14 5 70ಕ್ಕೆ 0, ದಶಕ 7. 14 5 ಮತ್ತೆ 70 + 7 77. ಪದ್ಧತಿ ಅದೇ ಮಕ್ಕಳೇ, ಮಗ್ಗಿಗಳು ಚೇಂಜ್ ಆಗ್ತವೆ, ಸಂಖ್ಯೆಗಳು ಚೇಂಜ್ ಆಗ್ತವೆ. ಗುಣಾಕಾರ ಮಾಡುವ ಪದ್ಧತಿ ಅದೇ ಇರ್ತದೆ. ಈ ಬದಿಯಿಂದ ಬಲಬದಿಯಿಂದ ಎಡಬದಿ ನಾವೆಲ್ಲರನ್ನು ಮಾತಾಡಿಸ್ತಾ ಬರ್ತೀವಿ ಅಷ್ಟೇ. 14 2 8 28. 8 ಅಂದರೆ 28ಕ್ಕೆ 8, ದಶಕ 2. 14 3 42. 42ಕ್ಕೆ 2 ಸೇರಿಸಿದ್ರೆ 44. ಕರೆಕ್ಟ್ ಇದೆ? ಚಾಲೋ ಯುವರಾಜ್, ಆಯ್ತಪ್ಪ. ಮುಂದಿನ ಪ್ರಶ್ನೆ. ಓಕೆ, ಬಿಡಿಸ್ತಾನ 6. ಕರೆಕ್ಟ್. 4 9 36, ಅದಕ್ಕೆ 6 ಬರುತ್ತೆ. 14 9 126, ಅದಕ್ಕೂ ಸಹ 6 ಬರ್ತದೆ. ರೈಟ್. 14 9 126ಕ್ಕೆ 6, ದಶಕ 12. 14 8 112. ಕೂಡಿಸಿದ್ರೆ ಏನು ಬರ್ತದೆ ಮಕ್ಕಳೇ? 2 2 4 2 1 124. 124 ಕರೆಕ್ಟ್ ಇದೆಯಾ? ಹಾಂ, ಹೇಳಿ. ತಪ್ಪಾಯ್ತಾ? ಕರೆಕ್ಟ್ ಇದೆಯಮ್ಮ? ಓಕೆ ಗುಡ್. 14 9 126ಕ್ಕೆ 6, ದಶಕ 12. 14 9 126ಕ್ಕೆ 6, ದಶಕ 12. ಮತ್ತೆ 14 9 126 ಬರ್ತದೆ. 126ಕ್ಕೆ 12 ಕೂಡಿಸ್ಬಿಟ್ರೆ 138 ಬರ್ತದೆ. 138 ಕರೆಕ್ಟ್ ಇದೆ? ಆಲ್ ಗುಡ್. ಚಾಲೋ. ಮುಂದಿನ ಪ್ರಶ್ನೆ ಹೋಗ್ಬೋದಾ ಮಕ್ಕಳೇ? ಬಿಡಿ ಸ್ಥಾನದಲ್ಲಿ 2 ಬರ್ತದೆ. ಕರೆಕ್ಟ್. ಯಾಕಂದರೆ 14 8 112. 112ಕ್ಕೆ 2, ದಶಕ 11. 14 9 126. 126ಕ್ಕೆ 11 ಸೇರಿಸಿದ್ರೆ 137 ಬರ್ತಾ ಇದೆ. ದೀಕ್ಷಾ ಬರ್ತಾ ಇದೆಯಮ್ಮ? ಪ್ರೀತಮ್ ದೇಸಾಯಿ, ಮುಂದೆ ಹೋಗ್ತಾ ಇದ್ದೀವಿ. ಮಾಡಿ. ಒಂದು ಲೆಕ್ಕಕ್ಕೂ ಇನ್ನೊಂದು ಲೆಕ್ಕಕ್ಕೂ ಸ್ವಲ್ಪ ಜಾಗ ಇರಬೇಕು, ನೀಟಾಗಿ ಬರಿಬೇಕು. ನೀವು ಬರೆದದ್ದು ನೋಡಿ ನಿಮಗೆ ಖುಷಿಯಾಗಬೇಕು. ಹಳೆಯ ಲೆಕ್ಕಗಳು ಏನು ತಪ್ಪಾಗಿದ್ದಾವೆ ಆ ತಪ್ಪುಗಳನ್ನು ಮತ್ತೆ ಮಾಡಬಾರ್ದು ನಾವು ಮುಂದಿನ ಲೆಕ್ಕಗಳಲ್ಲಿ. ಲೆಕ್ಕ ಸರಿಯಾಗೋದ್ರ ಜೊತೆಗೆ ಪುಸ್ತಕದಲ್ಲಿರುವ ನಿಮ್ಮ ನೋಟ್ಸು ಸಹ ನೀಟಾಗಿರಬೇಕು. ಏನು ಪ್ರತೀಕ್? 14 84ಕ್ಕೆ 4, ದಶಕ 8. 14 84. 84ಕ್ಕೆ ಮತ್ತೆ 8 ಕೂಡಿಸಿದ್ರೆ 84ಕ್ಕೆ 8 ಕೂಡಿಸಿದ್ರೆ 92. ರೈಟ್, 92. 924 ಬರ್ತದೆ. ಬಂದಿದೆಯಾ? 924 ಬರ್ತದೆ. ಮಗ್ಗಿ ಯಾರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಕೊಟ್ಟಿದ್ದೀನಿ, ನೋಡಿ ಮಾಡ್ಬೋದು ನೀವು. ಆಯಿತಾ? ನೋಡಿಯೂ ಸಹ ಮಾಡ್ಬೋದು. ಓಕೆ,
910 910 14 5 70ಕ್ಕೆ 0 ದಶಕ 7 14 7 14 7 98 ಅಲ್ಲ 91 ಬರಲ್ಲ 7 ಪ್ಲಸ್ 8 ಪ್ಲಸ್ 7 15ಕ್ಕೆ 5 ದಶಕ 1 105 1050 ಬರುತ್ತೆ ನೋಡ್ರಿ 1050 910 ತಪ್ಪು ಹೇಳಿದೆ ನಾನು 910 ನಾನು ತಪ್ಪು ಹೇಳಿದೆ ಬಾಯಲ್ಲಿ ಪೆನ್ನು ಇಡಬಾರ್ದು ಮುಂದಿನ ಪ್ರಶ್ನೆ 840 ಅಲ್ಲ 980 840 ಅಂದರೆ ಎಸ್ ಅಂತಾರೆ ಅದಕ್ಕೂ 14 7 84 0ಗೆ 0 ದಟ್ಸ್ ಇಟ್ ಕೊನೆ ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ ನೇರವಾಗಿ ನಾನು ಏನು ಬರೆದ್ರು ಕೆಲವು ಮಕ್ಕಳಿದ್ದಾರೆ ಎಸ್ ಸರ್ ಅಂತಿರ್ತಾರೆ ಕೊಲೆ ಬಸವಂತರ ಎಸ್ ಸರ್ ಹೌದಾ ಸೃಷ್ಟಿ ಬಸವ 14 9 126 ಕಾರು ದಶಕ 12 14 1 14 14ಕ್ಕೆ 12ನ್ನು ಸೇರಿಸಿದ್ರೆ 26 266 ಅದೊಂದು ಅಡ್ಡ ರೇಖೆ ಎಳಿಬೇಡ ಮಾತಾರ ಆ ಥರ ಲೈನ್ ಎಳಿತೀರಾ ಅಂದರೆ ಒಂದು ಸ್ಕೇಲ್ ಇಟ್ಕೊಂಡು ಮಾಡಿ ಆಯಿತಾ ಚೆನ್ನಾಗಿ ಕಾಣ್ತದೆ ಓಕೆ 0 ಬರ್ತದೆ ಯಾಕಂದರೆ 14 5 70ಕ್ಕೆ 0 ದಶಕ 7 14 4 56 56ಕ್ಕೆ ದಶಕ 7ನ್ನು ಸೇರಿಸಿದ್ರೆ ಎಷ್ಟಾಗುತ್ತೆ ಮಕ್ಕಳೇ 63 63ಕ್ಕೆ 3 ದಶಕ ಮತ್ತೊಮ್ಮೆ 6 14 9 126 126ಕ್ಕೆ ದಶಕ 6ನ್ನು ಕೂಡಿಸ್ಬೇಕು ಎಷ್ಟು ಬರ್ತದೆ 132 ವೆರಿ ಗುಡ್ 132 13,230 ಬರ್ತದೆ 13,230 ಬರ್ತದೆ ಕರೆಕ್ಟ್ ಇದೆ ನೀವು ದಶಕಗಳನ್ನು ಪ್ರತಿಭಾ ಕೂಡಿಸ್ಲಿಕ್ಕೆ ಬರಲ್ಲ ಅಂದರೆ ಪಕ್ಕದಲ್ಲಿ ಎಲ್ಲಾದರೂ ನೀವು ಕಚ್ಚಾ ಕೆಲಸ ಮಾಡಬೇಕಾಗ್ತದೆ ಇದಕ್ಕೆ ಬಿಡಿ ಸ್ಥಾನದಲ್ಲಿ 6 ಬರ್ತದೆ ಅಂತ ಹೇಳಿದಿರಿ ಕರೆಕ್ಟ್ 14 9 126 ಕಾರು ದಶಕ 12 14 7 84 12ಕ್ಕೆ 84 ಸೇರಿಸಿದ್ರೆ 98 ವೆರಿ ಗುಡ್ 110ಕ್ಕೆ 0 ದಶಕ 11 14 2 28 ಪ್ಲಸ್ 11 39 ನೋಡಿ ಬಂದಿದೆಯಾ 2 ಅಂಕೆ ದಶಕಗಳು ಬರ್ತವೆ ನೋಡಿ ಈಗ ತರಗತಿಯಲ್ಲಿ ಲೆಕ್ಕಗಳನ್ನು ಮಾಡಬೇಕಾದ್ರೆ ಒಮ್ಮೊಮ್ಮೆ ಏನಾಗ್ತದೆ ನಿಮಗೆ ಒಂದೊಂದು ಲೆಕ್ಕಗಳು ಅಷ್ಟು ಜಲ್ದಿ ಗೊತ್ತಾಗಲ್ಲ ಕೆಲವೊಂದು ಲೆಕ್ಕಗಳು ನನಗಿಂತ ಜಲ್ದಿ ಗೊತ್ತಾಗ್ತವೆ ಕೆಲವೊಂದು ಲೆಕ್ಕ ಸ್ವಲ್ಪ ಸ್ಟ್ರಕ್ ಆದಂಗೆ ಆಗ್ತದೆ ಆ ಸಮಯದಲ್ಲಿ ಅಲ್ಲೇ ನಿಲ್ಲಬೇಡಿ ಆಯಿತಾ ಅದನ್ನು ಅಲ್ಲಿಗೆ ಬಿಟ್ಬಿಡಿ ಪ್ರಶ್ನೆ ಬರೆದಿರ್ತೀರಲ್ವಾ ಅದನ್ನು ಅಲ್ಲಿಗೆ ಬಿಟ್ಟು ಮುಂದೆ ಹೋಗ್ಬಿಡಿ ತರಗತಿ ಮುಗಿದ ನಂತರ ಆ ಬಿಟ್ಟಂತಹ ಲೆಕ್ಕಗಳಿಗೆ ಉತ್ತರಗಳನ್ನು ಕೊಡ್ರಿ ಆಮೇಲೆ ಸರಿನಾ ಗುಡ್ 0 ಸಾರಿ 14 5 70ಕ್ಕೆ 0 ದಶಕ 7 14 7 98 ಕರೆಕ್ಟ್ 98ಕ್ಕೆ ದಶಕ 7ನ್ನು ಸೇರಿಸಿದ್ರೆ ಏನಾಗ್ತದೆ ಮಕ್ಕಳೇ 105 ಆಗುತ್ತೆ 105ಕ್ಕೆ 5 ದಶಕ 10 14 7 ಮತ್ತೆ 98ಕ್ಕೆ ಅದು ಸೇರಿಸಿದ್ರೆ ಇದನ್ನು ಬಾಯಲ್ಲೇ ಮಾಡ್ಬೋದು 108 ಅಂತ 10,850 ಸರಿ ಬಾಲ್ಸಾಯಿ ಮುಂದೆ ಹೋಗ್ಬೋದಾ ಓಕೆ ಶಾಲಾಜಿ ನ್ಯೂಸ್ ಪೇಪರ್ ನೋಡಿದ್ದೀರಾ 14 ಜನವರಿ 0 14 7 98ಕ್ಕೆ 8 ದಶಕ 9 14 2 28 28ಕ್ಕೆ 9 ಸೇರಿಸಿದ್ರೆ 28ಕ್ಕೆ 9ನ್ನು ಸೇರಿಸಿದ್ರೆ ಏನು ಬರ್ತದೆ ಮಕ್ಕಳೇ 37 E20 ಅಂತ ಬರ್ತಾ ಇದೆ E20 ಎಥನಾಲ್ 20 ಅಂತ E20 ಅಥವಾ ಅದಕ್ಕೆ
ಪೂರ್ಣ ರೂಪದಲ್ಲಿ ಏನು ಹೇಳ್ತೀವಿ, ಎಥನಾಲ್ 20 ಅಂತೀವಿ. ನಾವು ಪೆಟ್ರೋಲ್ ನಾವು ಪೆಟ್ರೋಲ್ ಬಳಸ್ತೀವಲ್ವ ಗಾಡಿಗಳಿಗೆ, ಆ ಪೆಟ್ರೋಲ್ ಒಳಗಡೆ 20% ಎಥನಾಲ್ನ ಮಿಕ್ಸ್ ಮಾಡ್ತಾಯಿದ್ದಾರೆ ಈಗ. ಎಥನಾಲ್ ಅನ್ನೋದೊಂದು ಕೆಮಿಕಲ್ಲು, ಅದು ಕಬ್ಬಿಂದ ಸಿಗುತ್ತೆ ನಮಗೆ, ಕಬ್ಬಿಂದ ತಯಾರು ಮಾಡ್ಬೋದು ಎಥನಾಲ್ನ. ಆ ಎಥನಾಲನ್ನು ಈ ಪೆಟ್ರೋಲ್ ಜೊತೆ ಮಿಕ್ಸ್ ಮಾಡಿದ್ರು ಗಾಡಿ ಓಡುತ್ತೆ. ಸೊ 20% ಈಗ ಮಿಕ್ಸ್ ಮಾಡ್ತಾಯಿದ್ದಾರೆ ನಮ್ಮ ದೇಶದವರು. ಅದರಿಂದ ಗಾಡಿಗಳಿಗೆಲ್ಲ ಸಮಸ್ಯೆ ಆಗುತ್ತೆ ಅಂತ ಅದೊಂದು ವಾದ ಇದೆ. ಆದರೆ ಪರಿಸರಕ್ಕೆ ಅದು ಅನುಕೂಲಕರ, ಹೆಚ್ಚು ಮಾಲಿನ್ಯ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ನೋಡಿಲ್ವ ನ್ಯೂಸ್ ಪೇಪರ್ ನೀವು? ಎಂತ ಮಾರ್ಯಾರಿ, ಇವತ್ತು ನ್ಯೂಸ್ ಪೇಪರ್ ನೋಡಿ ಬೇಕಾದರೆ GST ಬಗ್ಗೆ ಕೊಟ್ಟಿರ್ತಾರೆ. ನೀವು ಏನು ತೆರಿಗೆ ಕಟ್ತೀರಲ್ಲ, ತೆರಿಗೆ ಕಂದಾಯ, ಅದ್ರ ಬಗ್ಗೆ ಕೊಟ್ಟಿರ್ತಾರೆ. 14 14ಕ್ಕೆ 4 ದಶಕ 1, 14 84 1 85ಕ್ಕೆ 5 ದಶಕ 8, 14 70 + 8 78. ನಾವು ನ್ಯೂಸ್ ನೋಡ್ತೀವಲ್ರಿ. ನಿನ್ನೆ ರಾತ್ರಿ ಆಗಿದೆ ನ್ಯೂಸ್ ಬಂದದೆ, ಅದು ಇವತ್ತು ನ್ಯೂಸ್ ಪೇಪರಲ್ಲಿ ಬರಲೇಬೇಕಲ್ಲ. ನಿನ್ನೆ ನಡೆದ ಘಟನೆ ತಾನೇ ಇವತ್ತು ನ್ಯೂಸ್ ಪೇಪರಲ್ಲಿ ಬರೋದು. ಇವತ್ತಿನ ಘಟನೆ ಇವತ್ತೇ ನ್ಯೂಸ್ ಪೇಪರಲ್ಲಿ ಬಂದುಬಿಡ್ತದಾ? ಮತ್ತು ನಿನ್ನೆ ನಡೆದ ಘಟನೆ ಅದು. ಹಾಗಾಗಿ 14 14ಕ್ಕೆ 4 ದಶಕ 1, 14 56 + 1 57ಕ್ಕೆ 7 ದಶಕ 5, 14 42 42ಕ್ಕೆ 5 ಸೇರಿಸಿದ್ರೆ 47. ಕರೆಕ್ಟ್ ಇದೆಯಪ್ಪ ಮುದ್ದು ಮಕ್ಕಳೇ? ಸರಿ ಇದೆ ಅಲ್ವಾ ಉತ್ತರ? ಓಕೆ ಚಂದ್ರು, ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ? ಥ್ಯಾಂಕ್ಸ್ ಅಪ್ಪ. ನೋಡಿ ಚಿರುನಾಯಕ್, ಆರಾಮ್ ಮಾಡ್ತಿದ್ದೀರಿ. ಸಿಸ್ಟಮ್ಯಾಟಿಕ್ಕಾಗಿ ಬರೀಬೇಕು. ಒಂದು ಲೆಕ್ಕ ಆದಮೇಲೆ ಇನ್ನೊಂದು ಲೆಕ್ಕಕ್ಕೆ ಲೈನ್ ಬಿಡಬೇಕು, ಸ್ವಲ್ಪ ಜಾಗ ಬಿಡಬೇಕು. ಪ್ರತೀಕ್ ಸ್ವಲ್ಪ ಜಾಗ ಬಿಟ್ಟು ಬರೀಬೇಕು, ಅಂಟಿಸ್ಬಾರ್ದು ಒಂದಕ್ಕೊಂದನ್ನು. 14 98ಕ್ಕೆ 8 ದಶಕ 9, 14 28 28ಕ್ಕೆ 9 ಸೇರಿಸಿದ್ರೆ 37ಕ್ಕೆ 7 ದಶಕ 3, 14 28 28ಕ್ಕೆ 3 ಸೇರಿಸಿದ್ರೆ 31. 3178 ಮಕ್ಕಳೇ, 3178. ಕರೆಕ್ಟ್ ಇದೆಯಾ? ಮುಂದಿನ ಪ್ರಶ್ನೆ ಕರೆಕ್ಟ್. 14 56 56ಕ್ಕೆ 6 ದಶಕ 5 ದಶಕ 5 ದಶಕ 5 ದಶಕ 5 ದಶಕ 5 ದಶಕ 5. ಹುಡ್ದಿರಪ್ಪ, ಸ್ವಲ್ಪ ಗ್ಯಾಪ್ ಇರಬೇಕು. ಒಂದು ಲೆಕ್ಕದಿಂದ ಇನ್ನೊಂದು ಲೆಕ್ಕಕ್ಕೆ ಗ್ಯಾಪ್ ಕೊಡಪ್ಪ. ಇಲ್ಲಿ ನೋಡಿ, ನಮ್ಮ ತರುಣ್ ಬರ್ದಿದ್ದ ನೋಡ್ರಿ, ಆ ಥರ ಸ್ವಲ್ಪ ಗ್ಯಾಪ್ ಇರಬೇಕು. ಸಮರ್ಥ ಪರವಾಗಿಲ್ಲ, ಗುಡ್. ಸ್ವಲ್ಪ ಗ್ಯಾಪ್ ಇರಬೇಕು. ಕೂಡಿಸ್ಬೇಡಿ, ಲೆಕ್ಕಗಳನ್ನು ಕೂಡಿಸ್ಬೇಡಿ. ನೀವು ಬರ್ದಿದ್ದು ನಿಮಗೆ ಅರ್ಥ ಆಗಲ್ಲ ಆಮೇಲೆ. ಓಕೆ. 14 14 14ಕ್ಕೆ 5 ಸೇರಿಸಿದ್ರೆ 19 9 ದಶಕ 1, 14 126 ಅದಕ್ಕೆ 1 ಸೇರಿಸಿದ್ರೆ 127. ಕರೆಕ್ಟ್ ಇದೆ? ಪ್ರಾಕ್ಟೀಸ್ ಆಗ್ತಿದೆಯಾ? ಅಲ್ಲ, ನಿಮಗೆ ಸ್ವಂತವಾಗಿ ಮಾಡೋಕ್ಕೆ ಬರ್ತದಾ? ಓಕೆ ನೋಡಿ. ಫ್ಯಾಂಟಾಸ್ಟಿಕ್. ನಾನು ಕೆಲವು ಮಕ್ಕಳು ನೋಡಿದ್ದೀನಿ, ಹೇಗಿದ್ದರೂ 14 ಮಗ್ಗಿ ಮೇಲೆ ಸರ್ ಲೆಕ್ಕ ಮಾಡ್ತಾ ಇರೋದು ಅಲ್ವಾ? ಮೊದಲು ಉತ್ತರ ನಿಮ್ಮ ಜೊತೆಗೆ ಬರೆದು ಬಿಡ್ತೀವಿ. 14 14ಕ್ಕೆ 4 ದಶಕ 1, 14 42ಕ್ಕೆ 1 ಸೇರಿಸಿದ್ರೆ 43ಕ್ಕೆ 3 ದಶಕ 4, 14 14 + 4 18 ಸರ್. ಇದಾದ ತಕ್ಷಣ, ಇಷ್ಟು ಬರೋದ ತಕ್ಷಣ ಅವ್ರೇನು ಮಾಡ್ತಾರಪ್ಪ ಅಂದರೆ, ಇನ್ನೊಂದು ಕಡೆ ಕೆಳಗಡೆ ಈ ಥರ ಹಾಕೊಂಡು ರೆಡಿ ಇರ್ತಾರೆ ಅವರು. ವೆರಿ ಗುಡ್. ಅದು ಭಾಳ ಒಳ್ಳೆ ಅಭ್ಯಾಸ, ಅದು ಒಳ್ಳೆ ಅಭ್ಯಾಸ. ಬಿ ಪ್ರಿಪೇರ್ಡ್. ಅವ್ರು ರೆಡಿ ಇರ್ತಾರೆ. ನೆಕ್ಸ್ಟ್ ಲೆಕ್ಕ ಬಂದ ತಕ್ಷಣ ಏನು ಮಾಡಿಬಿಡ್ತಾರೆ, ಥಟ್ ಅಂತ ಈ ನಂಬರ್ ಹಾಕ್ಬಿಡ್ತಾರೆ. ಹಿಂಗೆ ನಂಬರ್ ಹಾಕ್ಬಿಟ್ಟು ಹಂಗೆ ಮಾಡಿಬಿಡ್ತಾರೆ ಲೆಕ್ಕನ. ರೈಟ್. 0 ಬಿಡಿ ಸ್ಥಾನದಲ್ಲಿ 0 ಬರುತ್ತೆ. ಕರೆಕ್ಟ್. 14 70ಕ್ಕೆ 0 ದಶಕ 7, 14 70 + 7 77ಕ್ಕೆ 7 ದಶಕ 7, 14 84 84ಕ್ಕೆ 7 ಸೇರಿಸಿದ್ರೆ 91. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ ಶಾಲೋಜಿ. 15 ಮಗ್ಗಿಗೆ ಹೋಗ್ತೀವಿ ಮಕ್ಕಳೇ. 5 ಮಗ್ಗಿ ನಿಮಗೆ ನೆನಪಿದೆಯಾ? 5 1 5, 5 2 10, 5 3 15,
5 4 20, 5 5 ರೈಟ್. ಇಲ್ಲಿ 15 ಮಗ್ಗಿಯಲ್ಲಿ 15 1 15, 15 2 30, 15 3 45, 15 4 60, 15 5 75, 15 6 90, 15 7 105, 15 8 120, 15 9 135, 15 10 150. ಅಂದರೆ ಬಿಡಿ ಸ್ಥಾನ ಎಲ್ಲ ಸೇಮ್ ಇರ್ತದೆ. ಬಿಡಿ ಸ್ಥಾನ ಯಾವಾಗಲೂ ಸೇಮ್ ಇರ್ತದೆ, ರೈಟ್. ಬಿಡಿ ಸ್ಥಾನದಲ್ಲಿ ಏನು ಬರ್ತದೆ? 5 0 5 0 5 0 5 0ನೇ ಬರ್ತದೆ. 5 ಮಗ್ಗಿ ಹೇಗಿರ್ತದೋ 15 ಮಗ್ಗಿನೂ ಅದೇ ಥರ ಬರ್ತದೆ ಬಿಡಿ ಸ್ಥಾನದಲ್ಲಿ. 0 ಕರೆಕ್ಟ್ ಕರೆಕ್ಟ್ ಕರೆಕ್ಟ್. 15 4 60ಕ್ಕೆ 0 ದಶಕ 6, 15 7 105, 105ಕ್ಕೆ 6 ಸೇರಿಸಿದ್ರೆ 105ಕ್ಕೆ 6 ಸೇರಿಸಿದ್ರೆ 111. ಕರೆಕ್ಟಪ್ಪ ಕೇಶವ, ಕರೆಕ್ಟ್. ಈವನ್ ನಂಬರ್ ಬಂತಂದರೆ 0 ಬರುತ್ತೆ, ಆಡ್ ನಂಬರ್ ಬಂತಂದರೆ 5 ಬರುತ್ತೆ. ಗುಡ್ ಅಬ್ಸರ್ವೇಷನ್, ಭಾಳ ಒಳ್ಳೆ ಅಬ್ಸರ್ವೇಷನ್. 5 ಮುಂದೆ ಸರಿ ಸಂಖ್ಯೆ ಬಂತಂದರೆ ಆ ಉತ್ತರನೂ ಸರಿ ಸಂಖ್ಯೆ. ಉತ್ತರ ಏನು ಬರುತ್ತೆ? ಕೊನೆಯಲ್ಲಿ ಬಿಡಿ ಸ್ಥಾನದಲ್ಲಿ 0 ಬರುತ್ತೆ. 5 ಮುಂದೆ ಬೆಸ ಸಂಖ್ಯೆ ಬಂತಂದರೆ ಬಿಡಿ ಸ್ಥಾನದಲ್ಲಿ 5 ಬರುತ್ತೆ. ಅರ್ಥ ಆಗ್ತಿದೆಯಾ? ಸರಿ ಸಂಖ್ಯೆ ಯಾವುದಿದೆ? 5 2 ಏನು ಬರುತ್ತೆ? 10. ಅಥವಾ 5 4 ಏನು ಬರುತ್ತೆ? 20. ಅಥವಾ 5 6 ಏನು ಬರುತ್ತೆ? 30. ಅಥವಾ 5 8 ಏನು ಬರುತ್ತೆ? ಏನು ಬರುತ್ತೆ ರೀ? 40. ನೋಡ್ತಾ ಇದ್ದೀರಾ? ಯಾವಾಗಲೂ ಬಿಡಿ ಸ್ಥಾನದಲ್ಲಿ ಏನು ಬರ್ತಾಯಿದೆ? 0ನೇ ಇದೆ. 5 ಇಂಟು ಬೆಸ ಸಂಖ್ಯೆ ಆದರೆ, ಆಡ್ ನಂಬರ್ ಆದರೆ, 5 ಇಂಟು ಬೆಸ ಸಂಖ್ಯೆ ಆದರೆ 5 1 5, 5 3 15, 5 4 5 5 ಏನಾಗ್ತದೆ ಇದು? 25. 5 7 35. ಕರೆಕ್ಟಾ? 5 9 45. ನೋಡ್ತಿದ್ದೀರಾ? ಸೊ ಕೊನೆಗೆ 5 ಉಳಿಬೇಕು ಅಂದರೆ ಇಲ್ಲಿ ಬೆಸ ಇರಬೇಕು. ಕೊನೆಗೆ 0 ಬರಬೇಕಂದ್ರೆ ಸರಿ ಇರಬೇಕು. ನೋಡಿದ್ರೆ 5 ಮಗ್ಗಿಲು 5 0 ಬರ್ತದೆ. ಬೆಸ ಮಗ್ಗಿಗಳಲ್ಲಿ 5 ಬರ್ತದೆ. ಸರಿ ಮಗ್ಗಿದ್ರೆ 0 ಬರ್ತದೆ. ಸರಿ ಸಂಖ್ಯೆ ಇದೆ, 0 ಬರಲೇಬೇಕು. 15 2 30ಕ್ಕೆ 0 ದಶಕ 3, 15 5 75, 75ಕ್ಕೆ 3 ಸೇರಿಸಿದ್ರೆ 78. ಕರೆಕ್ಟ್ ಹೇಳ್ತಾಯಿದ್ದೀರಿ, 78. ಒಂದೇನು ಪ್ರಶ್ನೆಗೆ ಹೋಗ್ಬೋದಾ? ಎಲ್ಲರೂ ಶಿಯಾಲಜಿ. 15 7 105ಕ್ಕೆ 5, 105ಕ್ಕೆ 5 ದಶಕ 10. 15 3 45, 45ಕ್ಕೆ 10 ಸೇರಿಸಿದ್ರೆ 55. ಫ್ಯಾಂಟಾಸ್ಟಿಕ್. ಕರೆಕ್ಟ್ ಹೇಳಿದಿರಿ. ಹಾಂ, ಏನಪ್ಪ? 555. ಮುಂದಿನ ಪ್ರಶ್ನೆ ಶಿಯಾಲಜಿ. ಓಕೆ, ವೆರಿ ಗುಡ್. 15 7 105, 105ಕ್ಕೆ 5 ದಶಕ 10. 15 7 ಮತ್ತೆ 105, 105ಕ್ಕೆ 10 ಸೇರಿಸಿದ್ರೆ 115. 1155. 1155. ಓಕೆ, ಮುಂದಿನ ಪ್ರಶ್ನೆ. ರೆಡಿ ಇದ್ದೀರಿ? ಚಾಲು. ವೆರಿ ಗುಡ್. ಇಲ್ಲಿ ಬರೋದು 5 0 ಅಷ್ಟೇ. ಬೆಸ ಸಂಖ್ಯೆ ಇದ್ದರೆ 5, ಸರಿ ಸಂಖ್ಯೆ ಇದ್ದರೆ 0. 15 3 45ಕ್ಕೆ 5 ದಶಕ 4, 15 9 105, 135ಕ್ಕೆ 4 ಸೇರಿಸಿದ್ರೆ 139 ಬರ್ತದೆ. 135ಕ್ಕೆ 4 ಸೇರಿಸಿದ್ರೆ 139 ಬರ್ತದೆ. ಓಕೆ, ನಿದ್ದೆ ಬರ್ತದೆ. ರೈಟ್. ಮುಂದಿನ ಪ್ರಶ್ನೆ. 15 7 105ಕ್ಕೆ 5 ದಶಕ 10, 15 8 120 ಯುವರಾಜ್, 120ಕ್ಕೆ 10 ಸೇರಿಸಿದ್ರೆ 130. ಅದು ಗಣಪತಿ ಚಿತ್ರ ಯಾರ್ಯಾರು ಬಿಡಿಸಿದ್ರಿ ಅದನ್ನು ನಾವು ನೋಟಿಸ್ ಬೋರ್ಡಲ್ಲಿ ಹಾಕ್ಬಿಡ್ತೀನಿ, ಆಯ್ತಾ? ಅಥವಾ ಗೋಡೆಗಾದರೂ ನಾವು ಹಚ್ಚೋಣ ಅದನ್ನು. ಭಾಳ ಚೆನ್ನಾಗಿದೆ ಗಣಪತಿ ಚಿತ್ರಗಳು. ಸೊ ನೆನ್ನೆ ಒಬ್ರದ್ದು ನೋಡಿದೆ ನಾನು, ಗುರುರಾಜ್ ಬೀಬಿದಲ್ಲ, ಗುರುರಾಜ್ ಬೀಬಿ, ಪ್ರತಿಭಾ ಭಾಳ ಚೆನ್ನಾಗಿ ಬಿಡಿಸಿದ್ದೀರಿ ಕೆಲವರು. ಅದನ್ನೆಲ್ಲ ನಾವು ಹಾಕೋಣ. ಲೆಟ್ಸ್ ಪುಟ್ ಇಟ್ ಆನ್ ಅ ಡಿಸ್ಪ್ಲೇ. ರೈಟ್. 5 ಬರ್ತದಾ? ಬರೀ 5 ಬರ್ತದಮ್ಮ? ಹಾಂ, ಬಿಡಿಸ್ತಾನದಲ್ಲಿ. ಓಕೆ, ಬಿಡಿಸ್ತಾನದಲ್ಲಿ. 15 5 75ಕ್ಕೆ 5 ದಶಕ 7, 15 8 120, 120 + 7 127. ಅದು ಸ್ವಲ್ಪ ಹೋಗ್ತಾ ಬೋರಿಂಗ್ ಅನಿಸುತ್ತೆ. ಬಟ್ ಮಗ್ಗಿ ಕಲ್ತವ್ರಿಗಂತೂ ಭಾಳ ಖುಷಿ ಆಗುತ್ತೆ. ಮಗ್ಗಿ ಯಾರು ಕಲ್ತಿರ್ತಾರೋ ಅವ್ರಿಗೆ ಲೆಕ್ಕ ಮಾಡೋಕ್ಕೆ ಭಾಳ ಖುಷಿ ಆಗ್ತದೆ.
ಅದು ಬೋರಿಂಗ್ ಆದರೂ ಪರವಾಗಿಲ್ಲ, ಫಾಲೋ ಮಾಡೋಣ. ಸ್ವಲ್ಪವೇ ಸ್ವಲ್ಪ ಲೆಕ್ಕಗಳಿರ್ತಾವೆ ಅಷ್ಟೇ. ಒಂದೊಂದು ಮಗ್ಗಿ ಮೇಲೆ ಒಂದು 20 ಲೆಕ್ಕ ಇದೆ ಅಷ್ಟೇ ಮಕ್ಕಳೇ, ಬರೀ 20 ಲೆಕ್ಕಗಳು. ಓಕೆ, 15 ಎರಡಲೇ 30ಕ್ಕೆ 0 ದಶಕ 3, 15 ನಾಲ್ಕಲೇ 60, 60ಕ್ಕೆ 3 ಸೇರಿಸಿದ್ರೆ 63. ರೈಟ್ 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 ರೈಟ್. ಓಕೆ ಓಕೆ, ಈ ಲೆಕ್ಕವನ್ನು ನಾವು ನೀವು ಮಾಡೋಣ. ಗುಡ್ ಮಾರ್ನಿಂಗ್ ಸದ್ವೇನ್. 15 ಒಂದಲೇ 15, 15ಕ್ಕೆ 5 ದಶಕ 1, 15 ಐದಲೇ 75, 75ಕ್ಕೆ 1 ಸೇರಿಸಿದರೆ 76 ದಶಕ 7, 15 ಮೂರಲೇ 45, 45ಕ್ಕೆ 7 ಸೇರಿಸಿದರೆ 52, 5265. ಏನು ರೀ ಅಷ್ಟು ಲೇಟಾಗಿ ಹೇಳ್ತೀರಾ? ಜಲ್ದಿ ಹೇಳಕ್ಕೆ ಬರಲ್ಲ ಏನ್ರಿ ಆನ್ಸರ್? ನೀವು ಬರೀ ಟೈಮ್ ವೇಸ್ಟ್ ಮಾಡ್ತಾರೆ. ಎಷ್ಟು ನಿಧಾನಕ್ಕೆ ಹೇಳ್ತಾರೆ ಯಾವಾಗ ನೋಡಿ. ಆನ್ಸರ್ ಹೇಳೋಕ್ಕೆ ಬರ್ತಿಲ್ಲ, ನಿದ್ದೆ ಮಾಡ್ತಿದ್ದಾರೆ ಎಲ್ಲರೂ. 15 ನಾಲ್ಕಲೆ 60ಕ್ಕೆ 0 ದಶಕ 6, 15 ಎರಡಲೇ 30 + 6 36ಕ್ಕೆ 6 ದಶಕ 3, 15 9 135, 135 + 3 138. ಟಡ 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 ಟಡ. ವಾಟ್ ಈಸ್ ದಿಸ್ ನಾನ್ಸೆನ್ಸ್? ನಾನು ಮಾಡಿದ್ಮೇಲೆ ಆಯಿತು. ಕರೆಕ್ಟ್ ಇದೆ, ಉತ್ತರ ಕರೆಕ್ಟ್ ಇದೆಯಾ? ಓಕೆ, ನೆಕ್ಸ್ಟ್ ಕ್ವೆಶನ್. ನಾನು ನೋಡ್ಕೊಂಡ್ಮೇಲೆ ಕರೆಕ್ಟ್ ಆಗೇ ಆಗುತ್ತೆ ಮತ್ತೆ ಅಲ್ವಾ? ರೈಟ್. ಮೊದಲು ದಶಕ ಮನಸ್ಸಲ್ಲೇ ಕೊಟ್ಟೆ ನಾನು. ನಾನು ಬರೀಬೇಕಾ ದಶಕನ? ಸರಿ ಆಯಿತು, ಇದು ಮುಗ್ದಿದೆಯಾ? ಚಲೋ. ಹಾಂ, ನಾನು ದಶಕ ಕೊಟ್ಟಿದ್ದೀನಿ. ಓಕೆ ಓಕೆ, ಆಯ್ತಪ್ಪ? ಆಯ್ತಲ್ಲ ಮಕ್ಕಳೇ, ಅರ್ಥ ಆಗ್ತಿದೆಯಾ? ರೈಟ್. ನೀನು ಪೆನ್ ಹಂಗೆ ಹಿಡಿತೀಯಪ್ಪ? ಅಲ್ಲ, ಕಂಫರ್ಟಬಲ್ ಅನ್ಸುತ್ತಾ ಪೆನ್ ಹತ್ರ ಹಿಡಿದ್ರೆ? ಓಕೆ. ಓಕೆ, 15 ಆರಲೇ 90ಕ್ಕೆ 0 ದಶಕ 9, 15 ನಾಲ್ಕಲೇ 60 + 9 69ಕ್ಕೆ 9 ದಶಕ 6, 15 ಮೂರಲೇ 45, 45 + 6 51, 51, 5190. ಕರೆಕ್ಟ್ ಕರೆಕ್ಟ್. ಮುಂದಿನ ಪ್ರಶ್ನೆ. 15 ಐದಲೇ 75, 15 ಏಳಲೇ 105. ಖತಮ್. ನಾನು ದಶಕ ಇಡಲಿಲ್ಲ, ನೋಡ್ತಾ ಇದ್ದೀರಾ? 0 ಇದೆ, ಅದಕ್ಕಾಗಿ 0 ಇರುವ ಕಾರಣಕ್ಕೆ ನಾನು ದಶಕ ಇಡೋದಿಲ್ಲ, ಅಲ್ಲಿ ನೇರವಾಗಿ ಬರೆದು ಬಿಡ್ತೀನಿ. ಆಮೇಲೆ ಗುಣಿಸ್ಬೇಕಾದ್ರೆ 0 ಗುಣಿಸೋದಿಲ್ಲ, ಮುಂದಕ್ಕೆ ಹೋಗ್ಬಿಡ್ತೀನಿ. ಒಂದೇನು ಪ್ರಶ್ನೆ? ಚೆನ್ನಾಗಿ ಬಾಯಿ ತೆಗಿತೀರಿ. ವೆರಿ ಗುಡ್ ವೆರಿ ಗುಡ್. 15 ಆರಲೇ 90ಕ್ಕೆ 0 ದಶಕ 9, 15 ನಾಲ್ಕಲೇ 60, 60ಕ್ಕೆ 9 ಸೇರಿಸಿದ್ರೆ 69 ದಶಕ 6, 15 ಏಳಲೇ 105, 105ಕ್ಕೆ 6 ಸೇರಿಸಿದ್ರೆ 111, 111, 11,190. ಕರೆಕ್ಟ್ ಇದೆ, 11,190. ಮುಂದಿನ ಪ್ರಶ್ನೆ. ಚಾಲೋ, 5 ಬರ್ತಾ ಇದೆಯಾ? 15 ಐದಲೇ 75ಕ್ಕೆ 5 ದಶಕ 7, 15 ಮೂರಲೇ 45 + 7, 45 + 7 52ಕ್ಕೆ 2 ದಶಕ 5, 15 ಏಳಲೇ 105, 105ಕ್ಕೆ 5 ಸೇರಿಸಿದ್ರೆ 110,
25. 11,025. ಸರಿ ಇದೆಯಾ ಮಕ್ಕಳೇ? ಮುಂದಿನ ಪ್ರಶ್ನೆ. ಕರೆಕ್ಟ್ ಕರೆಕ್ಟ್ ಕರೆಕ್ಟ್. ಪ್ರಶ್ನೆ ಬರೀರಿ. ಪ್ರಶ್ನೆ ಬರೆದುಬಿಡಿ. 15 ಒಂದಲೇ 15ಕ್ಕೆ 5 ದಶಕ 1. 15 9 105. 105 ಪ್ಲಸ್ 1 106ಕ್ಕೆ 6 ದಶಕ 10. 15 8 120. 120ಕ್ಕೆ 10 ಸರ್ಸ್. ಹಾಂ 15 9 135. ಇಲ್ಲಿ ಎಷ್ಟು ಬರ್ತದೆ? 13 ಬರ್ತದಲ್ವಾ ದಶಕ. 15 8 120. 120ಕ್ಕೆ 13ನ ಸೇರಿಸಿದ್ರೆ 133 ಬರ್ತದೆ. 133. ಕರೆಕ್ಟ್ ಇದೆಯಾ? ಅನ್ನ ಪುಟಾಣಿ ಬಟಾಣಿಗಳೇ ಕರೆಕ್ಟ್ ಇದೆಯಪ್ಪ? ಓಕೆ, ಬರೀ ಬಟಾಣಿನ? ಖಾರ ಹಚ್ಚಿದ ಬಟಾಣಿಯೇ? ಏನೂ ಅಲ್ಲ ರೀ. ಓಕೆ, ನನ್ನ ಪ್ರೀತಿಯ ಏನೂ ಅಲ್ಲದವರೇ. ಅಲ್ಲ, ಏನೂ ಅಲ್ಲ ಸರ್ ಅಂತ ಹೇಳಿದ್ರಲ್ವಾ? ರೈಟ್. ನನ್ನ ಪ್ರೀತಿಯ ಏನೂ ಅಲ್ಲದವರೇ. ಏನಮ್ಮ? ನೀವು ನನ್ನ ವಿದ್ಯಾರ್ಥಿಗಳು. ಎನಿವೇಸ್ 15 9 105ಕ್ಕೆ 5 ದಶಕ 10. ಥ್ಯಾಂಕ್ ಯು. 15 5 65. 65ನ ಓಹೋ ಸರಿ 75. ವಯಸ್ಸಾಗ್ಬಿಡುತ್ತಪ್ಪ, ಏನು ಮಾಡ್ತೀಯಪ್ಪ? 88. ಅಲ್ಲೇ ಯಾರು ಇನ್ನೊಬ್ರು ವಯಸ್ಸಾದವರು? ಓಹೋ, ಸ್ನೇಹ ಅಜ್ಜಿಯವರು. ಸೊ 88ಕ್ಕೆ 8 ದಶಕ 8. 15 8 128. ಕೂಡಿಸಿದ್ರೆ 128 ಬರ್ತದೆ. ಕರೆಕ್ಟ್, 128. ಸೊ 128. ನಾನು ಇವತ್ತು ಇಡೀ ಕ್ಲಾಸಲ್ಲಿ ಒಂದು ಕಾಮ ಮಿಸ್ ಮಾಡಿಲ್ಲ. ರೈಟ್, ನಾಟ್ ಇವನ್ ಅ ಸಿಂಗಲ್ ಕಾಮ ಐ ಹ್ಯಾವ್ ಮಿಸ್ಡ್. ಕರೆಕ್ಟಾಗಿ ಮೆನ್ಷನ್ ಮಾಡಿದ್ದೀನಿ. 15 4 60ಕ್ಕೆ 0 ದಶಕ 6. 15 3 ಧನುಶ್ರೀ ಏನು ಹೇಳ್ತೀಯಮ್ಮ ನೀನು? 15 3 45 ಪ್ಲಸ್ 6 51ಕ್ಕೆ 1 ದಶಕ 5. 15 4 60. 60 ಪ್ಲಸ್ 5 65. ಇನ್ನೊಂದು ಎಷ್ಟೇ ಇರೋದು? ರಿಯಲಿ? ನೋಡೋಣ. ಓಕೆ, ಯಾಕೆ 15 4 60 ಬರುತ್ತೆ ಚಂದ್ರು, ಅದಕ್ಕೆ 0. ನಾನು ಮಾತಾಡ್ಸಿ ಚಂದ್ರನ, ಯಾಕೆ ನಾನು ಚಂದ್ರನ ಮಾತಾಡಿಸ್ಬಾರ್ದಾ? ಮತ್ತೆ 15 4 60. 15 4 60. 60ಕ್ಕೆ 0 ದಶಕ 6. 15 8 120. 120 ಪ್ಲಸ್ 6 126ಕ್ಕೆ 6 ದಶಕ 12. 15 4 60. 60 ಪ್ಲಸ್ 12 ಆಯ್ತಾ? ಓಕೆ, ಅಮೃತ ಬರೆದ್ರ? ಮುಂದಿನ ಲೆಕ್ಕ ಇಲ್ಲ, ಬಟ್ ಮುಂದಿನ ಮಗ್ಗಿ ಇದೆ. 16 ಮಗ್ಗಿ ಬಂದಿದ್ದೀವಿ ಮಕ್ಕಳೇ. ಯಾರಿಗಾದರೂ 16 ಮಗ್ಗಿ ಸ್ವಲ್ಪ ಕಷ್ಟ ಆಗುತ್ತಂದರೆ ಮಗ್ಗಿ ಇರ್ತದೆ, ನೋಡಿ ಮಾಡೋಣ. ಜೊತೆಯಾಗಿ ಮಾಡೋಣ. 16 ಯಾವುದರ ವರ್ಗ? ಯಾವ ಸಂಖ್ಯೆ ವರ್ಗ 16? 4. ಓ, ಇಲ್ಲಿ ಬಿಡಿಸ್ತಾನ 4. ಓಹ್, ವಾಟ್ ಅ ಕೋಇನ್ಸಿಡೆನ್ಸ್. 16 9 144ಕ್ಕೆ 4 ದಶಕ 14. 16 7 112. ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳೇ? 126. 126. ಕರೆಕ್ಟ್ ಇದೆಯಾ? ತುಳಸಿದಾಸ್ ಬರಿತಿದ್ದೀರಿ? ಓಕೆ. ಕಬೀರ್ ದಾಸ್ ಬರಿತಿದ್ದೀರಿ? ಓಕೆ, ಗುಡ್. ರಾಮದಾಸ್ ಬರಿತಿದ್ದೀರಿ? ರೈಟ್. ಕಾಳಿದಾಸ್? ಓಕೆ, ನೀವು ಬರಿತಿದ್ದೀರಿ. 16 4 64. ಚಿರುನಾಯಕ್ 16 4 64. 16 1 16 ಪ್ಲಸ್ 6 22. 224 ಅಪ್ಪ. ಸ್ವಲ್ಪ ಮಿಸ್ ಮಾಡ್ಕೊಂಡಿದ್ದೀನಿ ನೋಡಿ, 6 ಕೂಡಿಸ್ಬೇಕಾರೆ.
16ಕ್ಕೆ 6 ಕೂಡಿಸಿದ್ರೆ 12 ಆಗಲ್ಲ, 22 ಆಗುತ್ತೆ. ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ತರುಣ್ 16 ಮೂರಲೆ 48ಕ್ಕೆ 8 ದಶಕ 4, 16 ಎರಡಲೆ 32, 32 + 4 36. ಪ್ರತಿಭಾ ಇಲ್ಲಿ 36 ಬಂತು ಉತ್ತರ, ಅಲ್ಲಿಗೆ 368 ಬರ್ತದೆ. ಮುಂದಿನ ಲೆಕ್ಕಕ್ಕೆ ಹೋಗ್ಬೋದಾ? ಮುಂದಿನ ಲೆಕ್ಕದಲ್ಲಿ ಏನಿದೆಯಮ್ಮ? 47 × 16 ರೈಟ್, 2 ಬರುತ್ತಂತೆ. 2 ಕರೆಕ್ಟಕ್ಕಂತ 16 7 ಎಷ್ಟು? ಓ ಇಲ್ಲಿದ್ದೀರಾ ಪ್ರತಿಭಾ? ಓಹೋ, ಪ್ರತಿಭಾ ಸಾಯಿ. ಗುಡ್. ಇವರ ಹೆಸರು ಪ್ರತಿಭಾ ಸಾಯಿ. ಓಕೆ, ಪ್ರತಿಭಾ ಸಾಯಿ 16 7 ಎಷ್ಟಪ್ಪ? 112. 112ಕ್ಕೆ 2 ದಶಕ 12. ಪ್ರತಿಭಾ ಸಾಯಿ 16 4 64. ಓ ದಶಕ 11 ಅಲ್ವಾ? ನೀವೆಲ್ಲ ಹೇಳ್ತಾ ಇದ್ದೀರಾ, ಪ್ರತಿಭಾ ಸಾಯಿ ಹೇಳ್ತಾ ಇಲ್ಲ. ಎಂಥ ಪ್ರತಿಭಾ ಸಾಯಿ? 1 + 4 5, 1 + 6 7. ಸರಿ, 75 ಪ್ರತಿಭಾ ಸಾಯಿ 752. ಕರೆಕ್ಟ್ ಇದೆಯಾ ಪ್ರತಿಭಾ ಸಾಯಿ? ರೈಟ್. ನೆಕ್ಸ್ಟ್ ಲೆಕ್ಕ ಪ್ರತಿಭಾ ಸಾಯಿ 128. ಭಾಳ ಕಷ್ಟ ಇತ್ತಲ್ರಿ? ಕರೆಕ್ಟ್ ಭಾಳ ಕಷ್ಟ ಇತ್ತು. ಮೋಟು ಪತ್ಲು. ಓ, ಮುಂದಕ್ಕೆ ಏನೇ ಮಾಡಬೇಕು? ಏನು ಅಲ್ಲ, ಅವನು ಬಳಸಿದ ಪದ ಏನು? ಒತ್ತಕ್ರಿ, ಒತ್ತಕ್ರಿ. ಅಯ್ಯೋ ದೇವ್ರಿ, ಭಾಷೆನೇ ಏನೇನು ಮಾಡಿಬಿಡ್ತೀರಿ. ಹಾಯ್ ಇಂಚರ. ಇಲ್ಲಿ 16 ಮೂರಲೆ ಇಂಚರ, 16 ಮೂರಲೆ ಏನು ಬರ್ತದೆ? 48ಕ್ಕೆ 8 ದಶಕ 4. ಅರೆ ಇಂಚರ ಪಾಟೇಲ್ 16 + 4 20. ಕರೆಕ್ಟ್ ಇದೆಯಾ? ಓಕೆ, ಮಿಸ್ಟರ್ ಇಂಚರ ಪಾಟೀಲ್ ಮುಂದೋಗ್ಬೋದಾ? ಪ್ರತಿಭಾ ಸಾಯಿ 6 ಬರ್ತದೆ. ಪ್ರತಿಭಾ ಸಾಯಿ ಓಕೆ. 16 96. 16 96. 16 96ಕ್ಕೆ 6 ದಶಕ 9. 16 3 48. 48ಕ್ಕೆ 9 ಸೇರಿಸಿದ್ರೆ 57. 7 ದಶಕ 5. 16 7 112 + 5 117. ಕರೆಕ್ಟ್ ಇದೆಯಾ? ಗುಡ್. ಮುಂದಿನ ಪ್ರಶ್ನೆ ಚಾಲೋ ಜಿ. ಸೊ ಇಂಚರ ಬನ್ನಿ. 16 8 128ಕ್ಕೆ 8 ಸೃಷ್ಟಿ ದಶಕ 12. 16 2 32 ಕೂಡಿಸಿದ್ರೆ ಏನಾಗ್ತದೆ? 2 + 2 4, 1 + 3 4, 44 ಬರ್ತದೆ. 4480. ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ ಶಾಲೋಜಿ. 1600 ರೀ. 16 16 16 2 0ಗೆ 2 0. 1600 ಮುಗೀತು. 1600 2 ಒಂದೇ 1600. 16 100ಕ್ಕೆ ಎಷ್ಟು 0 ಇರ್ತಾವೆ ಹೇಳ್ರಿ? 100ಕ್ಕೆ 3 ಅಂಕೆ ಇರ್ತವೆ, 2 0 ಇರ್ತವೆ. 100 ಅಂದ್ರೆ ಹಿಂಗೆ ಬರಿತಿಲ್ಲಪ್ಪ, 200 ಹಿಂಗೆ ಬರಿತಿಲ್ಲಪ್ಪ, 300 ಹಿಂಗೆ ಬರಿತಿಲ್ಲಪ್ಪ, 900 ಹಿಂಗೆ ಬರಿತಿಲ್ಲಪ್ಪ, 1600 ಹಿಂಗೆ ಬರಿಬೋದಿಲ್ಲಪ್ಪ. ಅದು ಹೇಳ್ತೀವಿ 1600 ದಶಮಾನ ಸಂಖ್ಯಾ ಪದ್ಧತಿಯ ಪ್ರಕಾರ 1600 ಅಂತ ಕರಿತೀರಿ. ರೂಢಿಯಲ್ಲಿ ಒಂದೊಂದ್ಸರಿ ಮಾರುಕಟ್ಟೆಗಳಲ್ಲಿ ವ್ಯಾಪಾರದಲ್ಲಿ 1600 ಅಂತಲೂ ಕರೀತಾರೆ ಅದನ್ನು. 16 ಅಲ್ಲ, 1600. 1600. 100ಕ್ಕೆ 2 0 ತಾನೆ? 900 300 200 100 16 100. 100 ಅಂದರೆ 2 0. 16 ವರೆನಾ? 16 ವರೆ ಅಂದರೆ ಈ ಥರ
16.5 ಅಂದರೆ ಈ ಥರ ಬರ್ತದೆ ಅದು. ಅದು ಮಿಶ್ರ ಭಿನ್ನರಾಶಿ. ಮುಂದೆ ಓದ್ತೀರಿ ನೀವು, ನೀವೆಲ್ಲರೂ ಓದ್ತೀವಿ ಅದನ್ನು, ಮಿಶ್ರ ಭಿನ್ನರಾಶಿನ. ಹಾಂ 6. ಫ್ಯಾಂಟಾಸ್ಟಿಕ್. ಆಯಿತಾ ಮಕ್ಕಳೇ? 16 6 96ಕ್ಕೆ 6 ದಶಕ 9. 16 7 112. 112ಕ್ಕೆ 9 ಸೇರಿಸ್ಬಿಟ್ರೆ 121ಕ್ಕೆ 1 ಮತ್ತೆ ದಶಕ 12. 16 8 128. 128ಕ್ಕೆ 12 ಸೇರಿಸ್ಬಿಟ್ರೆ ಮಕ್ಕಳೇ 140 ಬರುತ್ತೆ. 140 ಕರೆಕ್ಟ್ ಇದೆಯಮ್ಮ ಪೂಜಾ? ಕರೆಕ್ಟ್ ಇದೆಯಪ್ಪ? ಗುಡ್, ಥ್ಯಾಂಕ್ ಯು. ಮುಂದಿನ ಪ್ರಶ್ನೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. 16 2 32. 16 2 32ಕ್ಕೆ 2 ದಶಕ 3. 16 1 16. 16ಕ್ಕೆ 3 ಸೇರಿಸಿದ್ರೆ 19ಕ್ಕೆ 9 ದಶಕ 1. 16 7 112ಕ್ಕೆ 1 ಸೇರಿಸಿದ್ರೆ 113. ಸೊ 11,392 ಬರ್ತದೆ. ಬಾಯಿಲಿ ಪೆನ್ ತೆಗಿಬೇಕು ಕುಶಾಲ್. ಬಂದಿದೆಯಾ ಉತ್ತರ? ಆಲ್ ರೈಟ್. ನೋಡಿ ಲೆಕ್ಕಕ್ಕೆ ಬರುತ್ತೆ. ಹೌದು, 16 96. 96ಕ್ಕೆ 6 ಬಿಡಿ ಸ್ಥಾನದಲ್ಲಿ ಖಂಡಿತ ಬರ್ತದೆ. ಡೇಟ್ ಹಾಕಿ. ಭಾಳಷ್ಟು ಜನ ಡೇಟ್ ಹಾಕಿಲ್ಲ. ಡೇಟ್ ಹಾಕ್ಬಿಡಿ ಮಕ್ಕಳೇ. ಓಕೆ. 16 96ಕ್ಕೆ 6 ದಶಕ 9. 16 9 144. 144ಕ್ಕೆ 9 ಸೇರಿಸ್ಬಿಟ್ರೆ ಎಷ್ಟಾಗುತ್ತೆ ಮಕ್ಕಳೇ? 153 ಆಗುತ್ತೆ. 153ಕ್ಕೆ 3 ದಶಕ 15. 16 5 80. 80ಕ್ಕೆ ಈ 15 ದಶಕ ಸೇರಿಸ್ಬಿಟ್ರೆ ಎಷ್ಟಾಗ್ತದೆ? 95. ಕರೆಕ್ಟ್ ಇದೆ. ವಾ ವೆಂಕಟೇಶ್ ಪಾಟೀಲ್. 16 9 144ಕ್ಕೆ 4 ದಶಕ 14. 16 9 144. ಅದಕ್ಕೆ 14 ಸೇರಿಸಿದ್ರೆ 158. 158ಕ್ಕೆ 8 ದಶಕ 15. 16 8 128. ಇದಕ್ಕೆ 15 ಸೇರಿಸಿದ್ರೆ ಮಕ್ಕಳೇ ಎಷ್ಟಾಗ್ತದೆ? ದಶಕ 1 143 ಬರ್ತದೆ. 143 ಕರೆಕ್ಟ್ ಇದೆ. ಕಚ್ಚಾ ಕೆಲಸ ಎಲ್ಲಾದ್ರೂ ಪಕ್ಕದಲ್ಲಿ ಮಾಡೋದು ಕಲಿಬೇಕು ನೀವು, ಆಯ್ತಾರ? ನೇರವಾಗಿ ಕೂಡ್ಸೋಕ್ಕಾಗಲ್ಲ, 3 ಅಂಕೆ 2 ಅಂಕೆ ಕೂಡ್ಸೋಕ್ಕಾಗಲ್ಲ ಅಂದರೆ ಕಚ್ಚಾ ಕೆಲಸ ಮಾಡಬೇಕು. ಕರೆಕ್ಟ್. 16 96. ಮಗ್ಗಿ ಬಂದವರಿಗೆ ಜಲ್ದಿ ಬಂದ್ಬಿಡುತ್ತೆ ಇದು. ಮಗ್ಗಿ ಯಾರಿಗೆ ಬರ್ತದಲ್ಲ ಅವ್ರನ್ನ ಹುಡುಕದೇ ಇಲ್ಲ, ನೇರವಾಗಿ ಹೇಳ್ಬಿಡ್ತಾರೆ, ಪಟ್ ಅಂತ 6 ಅಂತ ಹೇಳ್ಬಿಡ್ಬೋದು. ಓಕೆ. 16 6 96ಕ್ಕೆ 6 ದಶಕ 9. 16 6 96 + 9 96 + 9 105ಕ್ಕೆ 5 ದಶಕ 10. 16 7 112 + 10 122. ಕರೆಕ್ಟ್. 122 ಕರೆಕ್ಟ್ ಇದೆ. 122. ಮುಂದಿನ ಪ್ರಶ್ನೆ. 48 48. ಕರೆಕ್ಟ್ ಇದೆ ತೇಜಸ್. 16 3 48. 16 3 48. ನಾನು ದಶಕ ತಗೊಳ್ಳಿಲ್ಲ, ನೇರವಾಗಿಟ್ಟೆ, 0ನೂ ಬಳಸಲಿಲ್ಲ, 0ಗೂ ಗುಣಿಸ್ಲಿಲ್ಲ ನಾನು. ನಾನು ಚೇಂಜೇ ಮಾಡಿದ್ದಿಲ್ಲ ಇನ್ನು.
ಮತ್ತೆ ವಾಪಸ್ ಬರ್ತಾ ಇದ್ದೆ, ನಾನು ವಾಕ್ ಮಾಡ್ತಾ ಇದ್ದೀನಿ. ಓಕೆನಾ? ನೀವು ಕ್ಯಾನ್ಸಲ್ ಮಾಡೋಕ್ಕೆ ಬರಲ್ಲ ಹಂಗೆ. 16 ಮೂರಲೆ 48, ದಶಕ 4, 16 ಒಂದಲೇ 16 + 4 20ಕ್ಕೆ 0, ದಶಕ 2, 16 ನಾಲ್ಕಲೆ 64, 64 2 66. ಕರೆಕ್ಟಮ್ಮ ಭೂಮಿಕಾ? ಬರ್ತಿದ್ದೀರಾ? ಗುಡ್. ಮುಂದಿನ ಪ್ರಶ್ನೆ ಶಾಲೋಜಿ ಬೇಕು. ಫ್ಯಾಂಟಾಸ್ಟಿಕ್. 16 0 0, 16 5 80ಕ್ಕೆ 0, ದಶಕ 8, 16 7 112ಕ್ಕೆ 8 ಸೇರಿಸಿದ್ರೆ 120. 12,000 ರೂಪಾಯಿ. ಕರೆಕ್ಟ್. 12,000 ಏನಾರು ಆಗಿರ್ಬೋದು, ನಾವೇನು ಮೂಲಮಾನ ಎಲ್ಲೂ ಬರೆದಿಲ್ಲ. ರೈಟ್ 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 ರೈಟ್. ಓ, ಮುಂದಿನ ಪ್ರಶ್ನೆ ಹದಿನಾರಕ್ಕೆ 6 ದಶಕ 1, 16 ಮೂರಲೆ 48, 48ಕ್ಕೆ 1 ಸೇರಿಸಿದ್ರೆ 49, 9 ದಶಕ 4, 16 7 112, 112ಕ್ಕೆ 4 ಸೇರಿಸಿದ್ರೆ 116. 116 ಕರೆಕ್ಟ್ ಇದೆಯಾ ಮಕ್ಕಳೇ? ಹೌದಾ? ಓ, 16 7 112ಕ್ಕೆ 2, ದಶಕ 11, 16 5 80ಕ್ಕೆ 80 ಕೂಡಿಸೋಣ, 91, 91ಕ್ಕೆ 1, ದಶಕ 9, 16 ಮೂರಲೆ 42, 48 48, 48ಕ್ಕೆ 9 ಸೇರಿಸಿದ್ರೆ 57. ಕರೆಕ್ಟ್ ಇದೆ? ಒಂದೇ ಲೆಕ್ಕ ಇದೆ ಈಗ. ಹೌದ್ರಾ? ವಾ. 16 4 64ಕ್ಕೆ 4, ದಶಕ 6. ಬರೀರಿ ಬರೀರಿ ಬರೀರಿ. ಸಸ್ಪೆನ್ಸ್ ಖಾಲಿ ಆಗ್ಬಿಡ್ತದೆ. ಆಯ್ತಾ? ಗುಡ್. ಓಕೆ. 16 ಮೂರಲೆ 48, 48 + 6 54ಕ್ಕೆ 4, ದಶಕ 5, 16 5 80, 80 + 5 85. ಓ, ಹಾಗೆ ನೆನಪು ಮಾಡಿಕೊಂಡೆ, ಅದಕ್ಕೆ ನಗು ಬರ್ತಾ ಇದೆ. ಈಗ ಸಹಜವಾಗಿ ಗಣಿತ ಮಾಡ್ಬೇಕಾದ್ರೆ ಏನಾಗ್ತದೆ ಅಂದರೆ ಹೊಟ್ಟೆ ಭಾಳ ಜಲ್ದಿ ಹಸಿತದೆ. ಯಾರು ಸ್ವಂತ ಲೆಕ್ಕ ಮಾಡಿರ್ತೀರಲ್ಲ ನಿಮಗೆಲ್ಲರಿಗೂ ಹೊಟ್ಟೆ ಹಸಿತಿರುತ್ತೆ. ಈಗ ಅದ್ರ ನಡುವೆ ನಾನೇನಾದರೂ ನಿಮ್ಮ ಮುಂದೆ ಈಗೊಂದು ಪಾನಿಪುರಿ ತಿಂದುಬಿಟ್ರೆ ಅದನ್ನು ನೆನೆಸ್ಕೊಂಡು ನನಗೆ ನಗು ಬಂತು. ಆಯಿತಾ? ಲೈಕ್ ಇಫ್ ಯು ಗೋ ಟು ಅ ಪಾನಿಪುರಿ ಶಾಪ್, ರೈಟ್, ಯಾವಾಗಾದರೂ ಎನಿ ಟೈಮ್ ನೀವು ಅದರ ಯೂಶ್ವಲಿ ಸಂಜೆ ಹೊತ್ತು ಓಪನ್ ಆಗ್ತವೆ. ಯಾಕಂದರೆ ಅವ್ರು ಏನು ಕೊಳೆ ಎಲ್ಲ ಇರ್ತದೆ, ಏನು ಕಾಣಬಾರ್ದು ಅಂತ ಲೈಟೆಲ್ಲ ಹಾಕ್ಕೊಂಡಿರ್ತಾರೆ, ಕತ್ತಲಲ್ಲಿ ಲೈಟ್ ಹಾಕ್ಕೊಂಡು, ಏನೂ ಗೊತ್ತಾಗಲ್ಲ. ಅವ್ರು ಏನು ಕೊಟ್ಟರು ಚೆನ್ನಾಗಿರುತ್ತೆ ನಿಮಗೆ. ಹಾಗಂತ ಎಲ್ಲ ಪಾನಿಪುರಿ ಶಾಪ್ ಆ ಥರ ಇದಾರಂತಲ್ಲ. ಕೆಲವು ಪಾನಿಪುರಿ ಶಾಪ್ಗಳು ಕ್ಲೀನಾಗೂ ಇರ್ತವೆ. ಇನ್ನು ಕೆಲವು ಪಾನಿಪುರಿ ಶಾಪ್ಗಳಲ್ಲಿ ಗ್ಯಾರಂಟೀಡ್ ಡಯರಿಯಾ ಬರ್ತದೆ. ಡೆಂಗ್ಯೂ ಬರಲ್ಲ, ಡಯರಿಯಾ ಅಂತೂ ಬರ್ತದೆ. ನೀವೇನು ನೋಡಿರಲ್ಲ ಯಾರು, ಎಲ್ಲರೂ ಆ ಥರ ಇರಲ್ಲ ನೋಡಪ್ಪ, ಎಲ್ಲರೂ ಆ ಥರ ಇರಲ್ಲ. ಆಯಿತಾ? ಎಲ್ಲರೂ ಆ ಥರ ಇರಲ್ಲ. ಎನಿವೇಸ್, ಈಗ ಪಾನಿಪುರಿ ಬಟ್ ಒಟ್ಟಾರೆ ಅದು ಚೆನ್ನಾಗೇ ಇರ್ತದೆ. ಒಂದು ಪ್ಲೇಟ್ ನಿಮ್ಮ ಕೈಯಲ್ಲಿ ಮೊದಲು ಕೊಡ್ತಾರೆ, ರೈಟ್. ಆಮೇಲೆ ಅದರಲ್ಲಿ ಎಲ್ಲ ಗೋಲ್ಗಪ್ಪ ಏನಂತಾರೆ ಅದಕ್ಕೆ, ಗೋಲ್ಗಪ್ಪನ ಅದನ್ನು ಪಾನಿ ಒಳಗೆ ಡಿಪ್ ಮಾಡಿ ಅದು ತುಂಬ ಮಸಾಲ ಪಾನಿ ತುಂಬಿರುತ್ತೆ. ಅದು ನಿಮ್ಮ ತಟ್ಟೆ ಇಟ್ಬಿಡ್ತಾರೆ. ನೀವು ಅದನ್ನು ಜಲ್ದಿ ತೊಗೊಂಡು
ಅದೊಂಥರ ಇಷ್ಟು ದಪ್ಪ ಇರುತ್ತೆ ಬಾಯೊಳಗೆ ಇಟ್ಟ ತಕ್ಷಣ ಹಂಗೆ ಆಟೋಮ್ ಬಾಂಬ್ ಸಿಡ್ದಂಗೆ ಡುಗ್ ಅದು ಅದ್ರದ್ದು ಆ ಗೋಲ್ಗಪ್ಪ ಮುರಿದ ತಕ್ಷಣ ಆ ಗೋಲ್ಗಪ್ಪ ಮುರಿದು ಬಿಡುತ್ತೆ ಬಾಯೊಳಗೆ ಹೋದ ತಕ್ಷಣ ಹಿಂಗೆ ಡ್ಯಾಮ್ ಒಳಗೆ ನೀರು ಹಂಗೆ ಹೊಡೆದು ಬಿಡುತ್ತಲ್ಲ ಹಂಗೆ ಅಷ್ಟು ಮಸಾಲ ನೀರೆಲ್ಲ ಬುಮ್. ಯಾ ಥ್ಯಾಂಕ್ ಯು. ಯಾ ಚೆನ್ನಾಗಿತ್ತು ಸ್ವಲ್ಪ ಇದು. ಇನ್ನೊಂದು ತಗೊಳ್ಳ 3 ತಗೊಬೇಕಾ? 17 9 153 3 ದಶಕ 15 17 4 68 68ನ್ನು 15ಕ್ಕೆ ಸೇರಿಸಿದ್ರೆ ಮಕ್ಕಳೇ 83 ಶಾಲೋಜಿ 83 833 ಕರೆಕ್ಟ್. ಹಾಂ ರಿಯಲಿ ಬಾಲಸಾಯಿ ಆಯ್ತಪ್ಪ. ಸಾರಿ ಪ್ರತಿಭಾ ಸಾಯಿ. ಓಕೆ ಏನು 7 ಕರೆಕ್ಟ್. ಯಾವಾಗೋ ಒಂದು ಸರಿ ತಿಂದರೆ ಪರವಾಗಿಲ್ಲ, ಪ್ರತಿನಿತ್ಯ ತಿನ್ನಕ್ಕೆ ಬರಲ್ಲ, ಅದನ್ನು ಆರೋಗ್ಯಕ್ಕೆ ಒಳ್ಳೇದಲ್ಲ ಅದು. 17 17ಕ್ಕೆ 7 ದಶಕ 1 17 9 153 + 1 154 154 ದಶಕ ಒಂದಿದೆಯಲ್ಲ, ದಶಕ ಒಂದಿದೆ. ಈಗ ಆನ್ಲೈನ್ ಮಕ್ಕಳು ನೋಡಿಬಿಟ್ಟಿದ್ದಾರೆ ಪಾನಿಪುರಿ ತಿನ್ನೋದನ್ನು. ಅಲ್ಲ ಅವ್ರು ಏನು ಮಾಡ್ತಾರೆ ಅಂದರೆ ಕೆಲವರು ಏನು ಮಾಡ್ತಾರೆ ಅಂದರೆ ಪಪ್ಪ ಮಮ್ಮಿಗೆ ಈ ಥರ ನಮ್ಮ ವೀಡಿಯೋ ಸ್ವಲ್ಪ ತೋರಿಸ್ಬಿಡ್ತಾರೆ. ನೋಡಿ ಪಪ್ಪ ಮಮ್ಮಿ ನಮ್ಮ ಸರ್ ಪಾನಿಪುರಿ ತಿನ್ಲಿಕ್ಕೆ ಹೇಳಿದ್ದಾರೆ ನೋಡ್ರಿ, ಅವರು ತಿಂದು ತೋರಿಸ್ತಾ ಇದ್ದಾರೆ ಅಂತ ತೋರಿಸ್ಬಿಟ್ಟು ಅವರು ಪಾನಿಪುರಿ ತಿನ್ನಬೇಕು ಅಂತ ಹೊರಟ್ಬಿಡ್ತಾರೆ. ಆರೋಗ್ಯಕ್ಕೇನು ಅಷ್ಟೇನು ಒಳ್ಳೇದಲ್ಲ ಅದು. ಮನೇಲಿ ಮಾಡಿ ತಿಂದರೆ ಪರವಾಗಿಲ್ಲ, ಮನೆಯಲ್ಲಿ ಮಾಡಿ ತಿಂದರೆ ಭಾಳ ಒಳ್ಳೆಯದು. ಹೌದು, ಅಲ್ಲ ಆದಷ್ಟು ಏನೇ ಇರಲಿ ಪದಾರ್ಥ ಮನೇಲಿ ಮಾಡಿ ತಿನ್ನೋದೇ ಸೌಖ್ಯ, ಆರೋಗ್ಯಕ್ಕೂ ಒಳ್ಳೆಯದು. ಏನೇ ಇರಲಿ ಮನೇಲಿ ಮಾಡ್ಬೇಕು, ಅದನ್ನು ಹೊರಗೆ ಹೋಗ್ಬಾರ್ದು. 17 3 51ಕ್ಕೆ 1 ದಶಕ 5 17 9 153 153ಕ್ಕೆ 5 ಸೇರಿಸಿದ್ರೆ ಏನಾಗ್ತದೆ ಮಕ್ಕಳೇ? 158 ಆಗ್ತದೆ. 158 1581. ಓಕೆ, ತ್ರಿಶೂಲಧಾರಿಗಳೇ 1581 ರೈಟ್. ಓಕೆ 2 17 6 102 ದಶಕ 10 17 9 153 ಅದಕ್ಕೆ 10 ಸೇರಿಸಿದ್ರೆ ಏನಾಗ್ತದೆ ಮಕ್ಕಳೇ? 163 1632. ಆಯ್ತು ರೀ, ಆಲ್ ಡನ್. ಓಕೆ, ಇನ್ನೊಂದು ಹಾಂ ರಿಪೀಟ್ ಕ್ವಶನ್ ಬೇಡ. ಲೆಟ್ಸ್ ನಾಟ್ ವೇಸ್ಟ್ ಅವರ್ ಟೈಮ್. ಥ್ಯಾಂಕ್ ಯು. 17 5 ವೆರಿ ಗುಡ್. 85ಕ್ಕೆ 5 ದಶಕ 8 17 1 17 17 + 8 25 ಕರೆಕ್ಟಾ ಮಕ್ಕಳೇ? ಮಗ್ಗಿನ ಕಲ್ತ ಮೇಲೆ ನಾವು ಬಳಸಬೇಕು. ಬಳಸಿದರೆ ನಮಗೆ ಇನ್ನೂ ಚೆನ್ನಾಗಿ ನೆನಪುಳಿಯುತ್ತೆ. ಮಗ್ಗಿ ಕಲ್ತ ಮೇಲೆ ನಾವು ಬಳಸಲಿಲ್ಲ ಅಂದರೆ ಹೇಗ್ರಿ? ಕಲ್ತದ್ದನ್ನು ನಾವು ಬಳಸಿದಷ್ಟು ಇನ್ನೂ ನೆನಪಾಗ್ತದೆ, ನಮಗೆ ನೆನಪುಳಿತದೆ. 15 0 0 ಅಲ್ಲ ಸಾರಿ 17 0 0 17 8 136ಕ್ಕೆ 6 ದಶಕ 13 17 5 85 85ಕ್ಕೆ 13ನ್ನು ಸೇರಿಸಿದ್ರೆ ಮಕ್ಕಳು ಎಷ್ಟಾಗ್ತದೆ? 98 ಬರ್ತದೆ. 98 9860 9860. ಮುಂದಿನ ಪ್ರಶ್ನೆ 17 1 17ಕ್ಕೆ 7 ದಶಕ 1 17 2 34ಕ್ಕೆ 1 ಸೇರಿಸಿದ್ರೆ 35ಕ್ಕೆ 5 ದಶಕ 3 17 3 51 ಅಲ್ವಾ? 51ಕ್ಕೆ 3 ಸೇರಿಸಿದ್ರೆ 54 ಕರೆಕ್ಟ್ ಇದೆ. ಗುಡ್. ಅನ್ವಿತಾ ಬ್ರಾದರ್ ಕರೆಕ್ಟ್ ಇದೆಯಮ್ಮ. ಮುಂದಿನ ಪ್ರಶ್ನೆ ತುಳಸಿದಾಸ್ ಸ್ವಂತ ಮಾಡ್ತಿದ್ದೀರಿ ಇಲ್ವಪ್ಪ?
ಮಕ್ಕಳೇ ಸ್ವಂತ ಮಾಡೋ ಪ್ರಯತ್ನ ಹೌದಾ? ಓಕೆ, ನೋ ವರೀಸ್. ಮಾಡಿದ್ವಿ ಅಂದರೆ ತೊಂದರೆ ಇಲ್ಲ, ಮುಂದೆ ಹೋಗೋಣ. ಸ್ವಂತ ಮಾಡಿ ಮಕ್ಕಳೇ, ಆದಷ್ಟು ಸ್ವಂತ ಮಾಡಬೇಕು, ಆಯಿತಾ? ನಕಲು ಮಾಡಬಾರ್ದು. ಬರಲಿಲ್ಲ ಅಂದರೆ ತೊಂದರೆ ಇಲ್ಲ, ಸ್ವಲ್ಪ ಬಿಟ್ಬಿಡಿ, ಜಾಗ ಬಿಟ್ಟು ಮುಂದೆ ಹೋಗ್ಬಿಡಿ. ಆಮೇಲೆ ಖಾಲಿ ಸಮಯದಲ್ಲಿ ಸ್ವಂತ ಮಾಡಿ. ಸ್ವಂತ ಮಾಡಬೇಕು ಎಲ್ಲರೂ. ಮಗ್ಗಿ ಬರಲ್ಲ ಅಂದರೆ ನೋಡಿ, ಬೇಕಾದ್ರೆ ಮಗ್ಗಿ ಬರಲ್ಲ ಅಂದರೆ ನೋಡಿ ಮಾಡಿ. 17 9 153ಕ್ಕೆ 3 ದಶಕ 15 17 3 51 51ಕ್ಕೆ 15 ದಶಕ ಸೇರಿಸಿದ್ರೆ ಎಷ್ಟಾಗ್ತದೆ? 66ಕ್ಕೆ 6 ದಶಕ 6 17 5 85 85ಕ್ಕೆ ಈ ದಶಕ 6ಅನ್ನು ಸೇರಿಸ್ಬೇಕು. ಎಷ್ಟು? 91. ಕರೆಕ್ಟ್ ಕೇಶವ್, ಕರೆಕ್ಟ್ ಕೇಶವ್. ಅಮೃತ ಆಯ್ತಮ್ಮ? ಸರಿನಪ್ಪ ತರುಣ್? ಲಿಖಿತ್ ಮಾಡ್ತಿದ್ದೀರಿ? 17 0 0 17 5 85ಕ್ಕೆ 5 ದಶಕ 8 17 1 17 17ಕ್ಕೆ 8 ಸೇರಿಸಿದ್ರೆ 25. ಕರೆಕ್ಟ್ ಇದೆಯಾ? ರೈಟ್. ಕೊನೆ ಲೆಕ್ಕ ಇದೆಯಾ ಇದು? ಇದು 12ನೇ ಹತ್ರ, ತೊಂದರೆ ಇಲ್ಲ. 14 84ಕ್ಕೆ 4 ದಶಕ 8 14 9 153 17 6 102ಕ್ಕೆ 2 ದಶಕ 10 17 9 153 10 163ಕ್ಕೆ 3 ದಶಕ 16 17 8 136 136ಕ್ಕೆ 6 ಸೇರಿಸಿದ್ರೆ 152. ಕರೆಕ್ಟಪ್ಪ, 152 ಕರೆಕ್ಟ್ ಇದೆ. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಸರಿ ಆಯ್ತಾ? ಕರೆಕ್ಟ್. 17 7 119ಕ್ಕೆ 9 ದಶಕ 11 ಬರೀರಿ. ಬರಿತಾ ಇದ್ದೀರಾ? 17 3 51 51ಕ್ಕೆ 11 ಸೇರಿಸಿದ್ರೆ 64 64ಕ್ಕೆ 4 ದಶಕ 6 17 9 153 ಅದಕ್ಕೆ 6 ಸೇರಿಸಿದ್ರೆ 17 9 ಹಾಂ, ರೈಟ್ ರೈಟ್ ರೈಟ್. ಓಕೆ ಓಕೆ. ಏನು ಮಾಡ್ತೀಯಪ್ಪ, ವಯಸ್ಸಾಗ್ಬಿಡುತ್ತೆ ನನಗೆ. ವಯಸ್ಸಾದ್ಮೇಲೆ ಮರು ಸ್ಟಾರ್ಟ್ ಆಗುತ್ತೆ. ಮರು ಕೂಡಿಸೋದು, ಕಳಿಯೋದು, ಗುರುತಿಡಿಯೋದು, ನೆನಪಿಡೋದು ಎಲ್ಲ ಕಷ್ಟ ಆಗ್ತದೆ. ಬಂದವ್ರಿ ಭಾಳ ಬಂದವ್ರಿ ಒಳ್ಳೆ ಕೂಡ. ಹಾಂ, ಎಲ್ಲೋ ಅಲ್ಲೋ ಇಲ್ಲೋ ಒಂದೆರಡು ನೆನಪಿದಾವೆ ಅಷ್ಟೇ. 17 0 0 17 2 34ಕ್ಕೆ 4 ದಶಕ 3 17 8 136 136ಕ್ಕೆ 3 ಸೇರಿಸಿದ್ರೆ 139. ಕರೆಕ್ಟಮ್ಮ ಪೂಜಾ? ಸಾರಿ ಟೈಮ್ ಕೊಡ್ತೇನೆ ಸಾರಿ. ಮುಂದಿನ ಪ್ರಶ್ನೆ. ಓಕೆ, ನೀವು ಮಾಡಿ. 5 ಬಿಡಿಸ್ತಾನ ಅಷ್ಟೇ. 17 5 85ಕ್ಕೆ 5 ದಶಕ 8 17 4 68ಕ್ಕೆ 8ಅನ್ನು ಸೇರಿಸಿದರೆ 76. ವೆರಿ ಗುಡ್. 76ಕ್ಕೆ 6 ದಶಕ 7 17 1 17 17 ಪ್ಲಸ್ 7 ಕರೆಕ್ಟ್ ಇದೆಯಾ? ಹೌದು ಜೀವಿಕಾ? ರೈಟ್. ಸೌಮ್ಯಾಶ್ರೀ, ನದಿಯನ್ನು ಈಜಿ ಬಂದವರಲ್ವ ನೀವು? ಪಾಪ.
17 ಸೊನ್ನೆಲೆ 0, 17 ಮೂರಲೆ 45. ಓ ಸಾರಿ ಕಣಪ್ಪ. 17 9ಲೆ 144. ಓ 153, ಸಾರಿ ಏನೋ ಲೈಕ್ ವಯಸ್ಸಾಗ್ಬಿಡತ್ತೆ. 153ಕ್ಕೆ 153. ಓಹೋ ದಶಕನೂ ಸೇರಿಸ್ಬೇಕಿತ್ತಲ್ವಾ? ಯಾರು ಹೇಳಿದ್ದು ವಯಸ್ಸಾಗಿದೆ ಅಂತ? ನೋಡ್ರಿ ಅದೂ ಏನು ಮರ್ತೋಗ್ಬಿಡುತ್ತೆ ಈಗ. ನಾನು ಹೇಳಿದ್ದು ಯಾಕ್ರಿ 5 ಅಂತೀರಿ? ಅದನ್ನ ಹೇಳ್ರಿ ಅಂತ ಯಾರಂದದ್ದು? ಓಹ್ ನಾನು ಹೇಳಿದ್ದ? 17 5 85ಕ್ಕೆ 5, ದಶಕ 8. ನೋಡ್ರಿ ನನಗೆ ಮಗ್ಗಿ ಬರಲ್ಲ ಅಂತಲೇ ಅಲ್ಲ ಮಗ್ಗಿ ಇಟ್ಕೊಂಡಿರೋದು ನಾನು ಲೆಕ್ಕ ಮಾಡ್ಬೇಕಾದ್ರೆ ಇಲ್ಲಿ ನೋಡಿ ಓ ಅದಾ ಅಂತ ಬರಿತಾ ಇದ್ದೀನಿ. ಆಯ್ತಾ? 17 4ಲೆ 68, 68ಕ್ಕೆ ನೋಡೇ ಮಾಡ್ತಾ ಇರೋದು. 76ಕ್ಕೆ 6, ದಶಕ 7. 17 3ಲೆ 71. ಓಹೋ ಸಾರಿ 51, 51ಕ್ಕೆ 7 ಸೇರಿಸಿದ್ರೆ 1 + 7 8, 5ಕ್ಕೆ 5, 5865. ಓ ಸಾರಿ ಹೋಗಿ ಇಟ್ಬಿಟ್ನಾ? ಥ್ಯಾಂಕ್ ಯು. ಒಂದೊಂದು ಮರಿತವೆ, ಒಂದೊಂದು ನೆನಪಾಗ್ತವೆ. ಪ್ರತಿಭಾ ಸಾಯಿ, ಇಂಚರ ಪಾಟೀಲ್. ಓಕೆ ಇಲ್ಲಿ ನೋಡಪ್ಪ, ತುಳಸಿದಾಸ್ ಜೊತೆ ಮಾತಾಡ್ಬೇಡಪ್ಪ. 17 5ಲೆ 85ಕ್ಕೆ 5, ದಶಕ 8. 17 3ಲೆ 51, 51ಕ್ಕೆ 8 ಸೇರಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 59, 59ಕ್ಕೆ 9, ದಶಕ 5. 17 4ಲೆ 68, 68ಕ್ಕೆ 5 ಸೇರಿಸಿದ್ರೆ 73. ಕೊನೆ ಲೆಕ್ಕ ಇದೆ ಅದರಲ್ಲಿ. ಅದೆಷ್ಟಾದರೂ ಲೆಕ್ಕ ಇರಲಿ, ಚಿಂತೆ ಮಾಡಬೇಡಿ. ನೋಡಿರಿ ಬರೀರಿ. 17 7ಲೆ 119ಕ್ಕೆ 9, ದಶಕ 11. 17 2ಲೆ 34, 34ಕ್ಕೆ 11 ಸೇರಿಸಿದ್ರೆ 45, 45ಕ್ಕೆ 5, ದಶಕ 4. 17 6ಲೆ 102, 102ಕ್ಕೆ 6 ಸೇರಿಸಿದ್ರೆ 106. ಕರೆಕ್ಟ್ ಇದ್ದೀರಾ? ಓಕೆ 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 ಮುಂದಿನ ಪ್ರಶ್ನೆ. ಓ ಈ ಪ್ರಶ್ನೆ ಮಾಡಬೇಕಲ್ವಾ? ರೈಟ್. 17 8ಲೆ ದಶಕ 13. ಮತ್ತೊಮ್ಮೆ 17 8ಲೆ ಇದನ್ನು ಕೂಡಿಸಿದ್ರೆ 149 ಬರುತ್ತೆ. 149 9, ದಶಕ 14. 17 9ಲೆ 153 ಕೂಡಿಸಿದ್ರೆ 167 ಬರುತ್ತೆ. ಕರೆಕ್ಟ್? 167. ಯಾ ಇದು ಮುಗೀತ್ರಾ? ಆಲ್ ರೈಟ್. ಸ್ವಲ್ಪ ಬ್ರೇಕ್ ತಗೊಳ್ಳೋಣ ಮಕ್ಕಳೇ. ಕಂಟಿನ್ಯೂಸ್ ವರ್ಕ್ ಮಾಡೋದು ಬೇಡ ಆಯಿತಾ? 5 minutes ಬ್ರೇಕ್. ಬ್ರೇಕ್ ಮುಗಿದಿದೆ. 5 ನಿಮಿಷ ಬ್ರೇಕ್ ಆಯಿತು. ಬನ್ನಿ ನಮ್ಮ 18ರ ಮಗ್ಗಿ ಮೇಲೆ ಇರತಕ್ಕಂತಹ ಲೆಕ್ಕಗಳನ್ನು ಮಾಡೋಣ. 18 0ಲೆ 0, 18 5ಲೆ 90, 900 ಬರ್ತದೆ. ಫ್ಯಾಂಟಾಸ್ಟಿಕ್. 18ರ ಮಗ್ಗಿ ಸುಲಭ ಕಣ್ರಿ. 8ರ ಮಗ್ಗಿ ಇದ್ದಂತೆ. 8 1 8, 8 2 16, 8 3 24, 8 4 32, 8 5 40, 8 6 48, 8 7 56, 8 8 64, 8 9 72, 8 10 80 ಬರುತ್ತೆ. ಇನ್ನೂ ಇರ್ತದೆ ಅಂತ ಹಂಗೆ ತೋರಿಸಿದ್ವಿ. ಇದು ಇಲ್ಲಿಗೆ ನಿಲ್ಲಲ್ಲ. ಇದು ಇನ್ನೂ ಇದಕ್ಕೆ ಕೊನೆಯೇ ಇಲ್ಲ. ಅಷ್ಟಿರುತ್ತೆ. ಅಪರಿಮಿತ ಇರ್ತದೆ ಆಯಿತಾ? ಅದು ನಾವು ಕಲಿಯೋದು ಮಾತ್ರ 10ರವರೆಗೂ ಕಲಿತೀವಿ.
ಕೆಲವರು 20ವರೆಗೂ ಕಲಿತಾರೆ. 18 ಏಳಲೆ 126ಕ್ಕೆ 6 ದಶಕ 12. 18 ಐದಲೆ 90. 90 ಪ್ಲಸ್ 12 102. 1026. ರೈಟ್, 1026 ಭೂಮಿಕಾ. ಮುಂದಿನ ಪ್ರಶ್ನೆ. 18 ಏಳಲೆ 126ಕ್ಕೆ 6 ದಶಕ 12. 18 ಆರಲೆ 108. ಓಕೆ ಸಾರಿ ಇಲ್ಲಲ್ಲಮ್ಮ, ನಿಂದ ಆಯ್ತಮ್ಮ. ಇನ್ನೂ ಕೆಲವರಿದ್ದಾರೆ, ಬಡವರಿದ್ದಾರೆ ಪಾಪ, ಅವ್ರಿನ್ನೂ ಮಾಡ್ತಾ ಇದ್ದಾರೆ. ಬಡವರು ಅಂದರೆ ಮಗ್ಗಿ ಬಾರದವರು, ಶ್ರೀಮಂತರಂದರೆ ಮಗ್ಗಿ ಬರುವವರು. ಓಕೆ, ಮಗ್ಗಿ ಬಾರದ ಬಡವರೇ, ಮುಗೀತಾ ನಿಮ್ಮದೆಲ್ಲ? ಓಕೆ. ಸೊ 12ಕ್ಕೆ ಈ 108 ಸೇರಿಸಿದ್ರೆ 120 ಬರುತ್ತೆ. 120 1206. ಕರೆಕ್ಟ್ ಇದೆಯಾ ಮಕ್ಕಳೇ? ಚಲೆ ಹಾಗೆ ಚಲೋ 18 ನಾಲ್ಕಲೆ 72ಕ್ಕೆ 2 ದಶಕ 7. ಓಕೆ ಯಾಕಪ್ಪ ಗುರು ಸ್ಟ್ರಕ್ ಅದೇನೋ? 18 9ಲೆ 162ಕ್ಕೆ 7 ಸೇರಿಸಿದ್ರೆ 169. ಡನ್. 8. 18 ಒಂದಲೆ 18ಕ್ಕೆ 8 ದಶಕ 1. 18 9ಲೆ 162. 162ಕ್ಕೆ 1 ಸೇರಿಸಿದ್ರೆ 163. ಬರೆದ್ರೆ ಸಾರಿ ಬರೆದ್ರೆ? ಓಕೆ. ಏನು ಮಾಡಿದ್ದೀನಿ? ಪ್ರತಿಭಾ ಸಾಯಿ ಅಲ್ವಾ? ಸೊ ರೈಟ್. ಮಿಸ್ಟರ್ ಇಂಚರ ಪಾಟೀಲ್ ಆಗಿದೆಯಾ ನಿಮ್ಮದು ಸಹ? ವಿಪ್ಲವ್? ಓಕೆ. 18 3ಲೆ 54ಕ್ಕೆ 4 ದಶಕ 5. 18 2ಲೆ 36. 36ಕ್ಕೆ 5 ಸೇರಿಸಿದ್ರೆ 41. ಫ್ಯಾಂಟಾಸ್ಟಿಕ್. ಗುಡ್. ಮುಂದಿನ ಪ್ರಶ್ನೆ. ಓಹೋ 18 0ಲೆ 0. ಓಕೆ ಡನ್. 18 3ಲೆ 54ಕ್ಕೆ 4 ದಶಕ 5. 18 8ಲೆ 144. 144ಕ್ಕೆ ದಶಕ 5 ಸೇರಿಸಿದ್ರೆ 149 ಬರುತ್ತೆ. ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಚಲೋ. 18 5ಲೆ 90. 90ಕ್ಕೆ 0 ದಶಕ 9. 18 8ಲೆ 144. 18 8ಲೆ 144. 144ಕ್ಕೆ 9 ಸೇರಿಸೋಣ ಮಕ್ಕಳೇ. ಏನು ಬರ್ತದೆ? 153. 153ಕ್ಕೆ 3 ದಶಕ 15. ದಶಕ 15. 18 7ಲೆ 126. 126ಕ್ಕೆ 15 ಸೇರಿಸಿದ್ರೆ ಎಷ್ಟು ಬರುತ್ತೆ ಮಕ್ಕಳೇ? 143. 141. ಓಕೆ ಚಲೋ. ತರುಣ್ ಬರೀತಿತ್ತಪ್ಪ. 18 9ಲೆ
18 9 162ಕ್ಕೆ 2 ದಶಕ 16. 18 6 108. ಸೊ 6 8 14ಕ್ಕೆ 4 ದಶಕ 1 2 124. 124ಕ್ಕೆ 4 ದಶಕ 12. 18 4 72. 72 ಪ್ಲಸ್ 12 84. ಕರೆಕ್ಟ್ ಇದೆ? ಬರ್ತಾ ಇದೆ ಎಲ್ಲರಿಗೂ? ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ 0. 18 0 0. 18 4 72ಕ್ಕೆ 2 ದಶಕ 7. 18 8 144. 144ಕ್ಕೆ 7 ಸೇರಿಸಿದ್ರೆ 151 ಬರ್ತದೆ. ಕರೆಕ್ಟ್ ಇದೆ ಮಕ್ಕಳೇ? ಹಾಂ, ನಿಮಗೆ ತಿಳಿಸ್ಬೇಕಲ್ಲ ಮರಿ. ಇಲ್ಲಿ ಕೆಲವರು ಲೀಲಿ ಪುಟ್ಟಸಿದಾರಲ್ವಾ, ಅವ್ರಿಗೆ ಗೊತ್ತಾಗಬೇಕಲ್ಲ ಪಾಪ. ನೀವು ಈಗ ಬರಿತಾ ಇರ್ತೀರಿ, ಕೆಲವರು ಡಸ್ಕರ್ ಇವಾಗ ಹಾಕ್ತೀರಿ. ಹೋಗ್ತಾ ಹೋಗ್ತಾ ಪ್ರಾಕ್ಟೀಸ್ ಆದಂತೆ ನೀವು ದಶಕ ಹಾಕೋದೇ ಬಿಡ್ತೀರ. ಕೆಲವ್ರಿಗೆ ಬರುತ್ತೆ, ದಶಕ ಹಾಕದೆ ಮಾಡೋಕ್ಕೂ ಬರುತ್ತೆ ಕೆಲವು ಮಕ್ಳಿಗೆ, ನಾನು ನೋಡಿದ್ದೀನಿ. ಪಾಟ್. ಓಕೆ. 18 6 108ಕ್ಕೆ 8 ದಶಕ 10. 18 7 126. 126 ಪ್ಲಸ್ 10 136ಕ್ಕೆ 6 ದಶಕ 13. 18 1 18 ಪ್ಲಸ್ 13 31. ಕರೆಕ್ಟ್ ಇದೆ? ಕರೆಕ್ಟ್ ಇದೆ ಅಲ್ವಾ? ಫ್ಯಾಂಟಾಸ್ಟಿಕ್. 8. 18 1 18 ನೇರವಾಗಿ ಬರೀತೀನಿ, ದಶಕ ತಗೊಳಲ್ಲ. 18 8 144. ಇಷ್ಟೇ ಮಕ್ಕಳೇ, ಭಾಳ ಸುಲಭ ಆಯ್ತಿತ್ತು. ಮಧ್ಯದಲ್ಲಿ 0 ಬಂದರೆ ಭಾಳ ಖುಷಿ, ಕೊನೆಯಲ್ಲಿ ಬಂದರೂ ಪರವಾಗಿಲ್ಲ. ಕೊನೆಯಲ್ಲಿ ಬಂದರೆ ಇನ್ನೂ ಖುಷಿ. ಆ್ಯಕ್ಚುಲಿ ಮಧ್ಯದಲ್ಲಿ ಬಂದರೆ ನಾವು ದಶಕ ತಗೊಳೋದು ಉಳಿತದೆ, ಡೈರೆಕ್ಟ್ ಬರಿಬೋದು. ಮುಂದಿನ ಪ್ರಶ್ನೆ ಸಾಲಜಿ. 18 3 54ಕ್ಕೆ 4 ದಶಕ 5. ದಶಕ 5. ಹೋ 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 ಹೋ. 18 2 36. 36ಕ್ಕೆ 5 ಸೇರಿಸಿದ್ರೆ 36ಕ್ಕೆ 5 ಸೇರಿಸಿದ್ರೆ ಆಗಿದೆಯಾ ಲೆಕ್ಕ? ಮುಗಿಸಿದಿರಾ? ಗುಡ್. ಓಕೆ. 6 ಪ್ಲಸ್ 5 11ಕ್ಕೆ 1 ದಶಕ 1. 3 1 4. 41. 41ಕ್ಕೆ 1 ದಶಕ 4. 18 4 72. 72ಕ್ಕೆ 4 ಸೇರಿಸಿದ್ರೆ ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ. ಓ, 18 1 18ಕ್ಕೆ 8 ದಶಕ 1. 18 8 144. 144ಕ್ಕೆ 1 ಸೇರಿಸಿದ್ರೆ 145. 145ಕ್ಕೆ 5 ದಶಕ 14. 18 2 36. 36ಕ್ಕೆ 14ನ್ನು ಸೇರಿಸಿದ್ರೆ ಮಕ್ಕಳೇ ಎಷ್ಟು ಬರುತ್ತೆ ನಿಮಗೆ? 50. ಓಕೆ ಮಕ್ಕಳೇ, ಮುಂದಿನ ಪ್ರಶ್ನೆಗೆ ಹೋಗ್ಬೋದ್ರಾ? ಲೇಖನ 18 3 18 3 54. 18 3 54ಕ್ಕೆ 4 ದಶಕ 5. 18 6 108. 108ಕ್ಕೆ 5 ಸೇರಿಸಿದ್ರೆ 113ಕ್ಕೆ 3 ದಶಕ 11. 18 3 54ಕ್ಕೆ 11 ಸೇರಿಸಿದ್ರೆ 65 ಬರುತ್ತೆ ಮಕ್ಕಳೇ. ಕರೆಕ್ಟ್ ಇದೆ?
ಆಯ್ತಮ್ಮ. ಹದಿನೆಂಟು ಮೂರಲೆ 54ಕ್ಕೆ 4 ದಶಕ 5. 18 ಎರಡಲೆ 36. 36ಕ್ಕೆ 5 ಸೇರಿಸಿದ್ರೆ ಏನಾಗ್ತದೆ ಮಕ್ಕಳೇ? 6 + 5 11ಕ್ಕೆ ದಶಕ 1. 41. 41ಕ್ಕೆ ದಶಕ 4. 18 9ಲೆ 162. 162ಕ್ಕೆ 4 ಸೇರಿಸಿದ್ರೆ 166 ಬರುತ್ತೆ. ಕರೆಕ್ಟ್, 166. ಉತ್ತರ ಕರೆಕ್ಟ್ ಇದೆ. ಫ್ಯಾಂಟಾಸ್ಟಿಕ್. ಮುಂದಿನ ಪ್ರಶ್ನೆ. ಚಲೋ. ಓ ಪ್ರತೀಕ್, 0 ಬರ್ತದೆ ಉತ್ತರ. ಪ್ರತೀಕ್ ಯಾವ ಕಡೆ ತಿರುಗಿದ್ರಿ? ಯಾಕೆ ಹೀಗೆ? ಓಹೋ, ನಿತಿನ್ ಕಡೆಯಿಂದ ತೊಂದರೆ ಆಗ್ತಿದೆಯಾ? ಬಡಿಸ್ಬೇಡಪ್ಪ. 18 0ಗೆ 0. 18 7ಲೆ 126ಕ್ಕೆ 6 ದಶಕ 12. 18 8ಲೆ ಯಾರದು? ಕೊರೋನಾ ವೈರಸ್. ಓಕೆ, 18 8ಲೆ 144. ಕೂಡಿಸಿದ್ರೆ ಏನಾಗ್ತದೆ ಮಕ್ಕಳೇ? 156. 156. 15,660. 15,660. ಮುಂದಿನ ಪ್ರಶ್ನೆ. 5 ಅಂದರೆ 18 5ಲೆ 90ಕ್ಕೆ 0 ದಶಕ 9. ಕೃತಾರ್ಥ. ಬಿಸಿನೀರು ಕುಡಿಬೇಕು ನೀವು, ಬಿಸಿನೀರು ಕುಡಿಬೇಕು. ಕೆಮ್ಮು ಶೀತ ಆದರೆಲ್ಲ ಬಿಸಿನೀರು ಕುಡೀರಪ್ಪ. ಹಾಂ, ಆರೋಗ್ಯವಾಗಿರ್ಬೇಕು ಕಣ್ರು. 18 6ಲೆ 108. 108ಕ್ಕೆ 9 ಸೇರಿಸಿದ್ರೆ 117. 117ಕ್ಕೆ 7 ದಶಕ 11. 18 6ಲೆ ಮತ್ತೊಂದು ಸರಿ 108. 108ಕ್ಕೆ ಮತ್ತೊಮ್ಮೆ 11 ಸೇರಿಸಿದ್ರೆ 119. ಕರೆಕ್ಟ್ ಇದೆ. ಚಲೋ. 18 1ಲೆ 18ಕ್ಕೆ 8 ದಶಕ 1. 18 2ಲೆ 36. 36ಕ್ಕೆ 1 ಸೇರಿಸಿದ್ರೆ 37ಕ್ಕೆ 7 ದಶಕ 3. 18 1ಲೆ 18 + 3. ರಿಯಲಿ? ಓಕೆ. 18 1ಲೆ 18ಕ್ಕೆ 8 ದಶಕ 1. 18 1ಲೆ 18 + 1 19ಕ್ಕೆ 9 ದಶಕ 1. 18 8ಲೆ 144. ಅದಕ್ಕೆ 1 ಸೇರಿಸಿದ್ರೆ 145. ಹೊಟ್ಟೆ ಹಸಿತಾ ಇದೆಯಲ್ವಾ? ಹೌದು. ಓಕೆ, ಇದು ಮುಗಿತ್ರಾ ಇದು? ಆಲ್ ರೈಟ್. ಸೊ ಒಂದು ಕೆಲಸ ಮಾಡುವ, ಇದನ್ನು ಸ್ವಲ್ಪ ಇಲ್ಲಿಗೆ ಸ್ವಲ್ಪ ಬ್ರೇಕ್ ಮಾಡಿಬಿಟ್ಟು ಇನ್ನೊಂದು ಕ್ಲಾಸಲ್ಲಿ ಇದನ್ನು ಮುಗಿಸ್ಬಿಡುವ. ಓಕೆ, ರೈಟ್. ಓಕೆ, ಹಾಗೆ ಚಲೇ ಬನ್ನಿ ಮಕ್ಕಳೇ. 19ರ ಮಗ್ಗಿ ಮೇಲೆ 19ರ ಮೇಲಿರುವ ಲೆಕ್ಕಗಳನ್ನು ಮಾಡೋಣ. 500? 950. 9ರ ಮಗ್ಗಿ ಎಲ್ಲ ಗುಡ್ದಿರಪ್ಪ. 9 5ಲೆ 45. 0ಗೆ 0 450 ಅಂದ್ಬಿಟ್ರು ಅವರು. ಇದು 9 5ಲೆಲ್ಲಪ್ಪ, 19 5ಲೆ 95. 950 ಬರ್ತದೆ. ರೈಟ್. ಚಲೋ ಜಿ, ಆगे चलते हैं. 8 19 2ಲೆ 38 ದಶಕ 3. ಕರೆಕ್ಟ್. 19 4ಲೆ 76. 76ಕ್ಕೆ 3 ಸೇರಿದ್ರೆ 79. ಓಕೆ ಓಕೆ ಓಕೆ, ಮಾಡಿ ಮಾಡಿ ಮಾಡಿ, ಖಂಡಿತ ಮಾಡಿ, ಧಾರಾಳವಾಗಿ ಮಾಡಿ, ಖುಷಿಯಾಗಿ ಮಾಡಿ. 19 5ಲೆ 95ಕ್ಕೆ 5 ದಶಕ 9. 19 3ಲೆ 57. 57ಕ್ಕೆ 9 ಸೇರಿಸಿದ್ರೆ 59. 57ಕ್ಕೆ 9 ಸೇರಿಸಿದ್ರೆ 66. ಚೇತನ್ ಭಟ್ನಿ, ಕಾಮ ಇಲ್ಲ ಕಣಪ್ಪ, ಕಾಮ ಇಲ್ಲ ಕಣ. ಓ ಇಲ್ಲ. ಓಕೆ. ನಿತಿನ್ 19 ಕರೆಕ್ಟ್. 171. 171ಕ್ಕೆ 1 ದಶಕ 17. 19 7ಲೆ 133ಕ್ಕೆ 17 ಸೇರಿಸಿದ್ರೆ 150 ಆಗುತ್ತೆ.
150. ಕರೆಕ್ಟ್ ಆಯ್ತಾ ಚಿನ್ಮಯ್? ಮುಂದೆ ಹೋಗೋಣ. ಪೂರ್ವಿಕೆಯಲ್ಲಿ ಅರೆ ರೇ 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 ಭಾಳ ಸುಲಭ, ಭಾಳ ಭಾಳ ಕಷ್ಟ ಇತ್ತು, ಭಾಳ ಕಷ್ಟ ಇತ್ತು. ಹೌದು ಹೌದು ಹೌದು. ಓಕೆ ಕರೆಕ್ಟ್. 19 57, 57ಕ್ಕೆ 7 ದಶಕ 5, 19 38 ಪ್ಲಸ್ 5 43. ಕರೆಕ್ಟ್ ಇದೆ. ಮನಸ್ಸಲ್ಲೇ ಮಾಡ್ಬೋದಿತ್ತು. ಬೆರಳು ಎಣಿಸ್ತಿದ್ದೀರಾ ಚೆನ್ನಾಗಿ? ಮನಸ್ಸಲ್ಲಿ ಮಾಡೋದು ಕಲಿಬೇಕು ನಿಧಾನವಾಗಿ. ಹಾಂ ಆಯಿತಾ ಆಯಿತಾ? ಓಕೆ ಗುಡ್ ಫೈನ್. 19 ಮಗ್ಗಿ ನೋಡ್ಬೇಕಂತೇನಿಲ್ಲ, 9 ಮಗ್ಗಿ ನೋಡಿದ್ರು ಅದೇ ಬರುತ್ತೆ ಬಿಡಿ ಸ್ಥಾನದಲ್ಲಿ. 9 81, 9 81. ಓಕೆ ಆಯಿತಾ? 19 171ಕ್ಕೆ 1 ದಶಕ 17, 19 19 ಕರೆಕ್ಟ್. 9 + 7 16 ದಶಕ 1 3, 36 6 ದಶಕ 3, 19 152 ಅದಕ್ಕೆ 3 ಸೇರಿಸಿದ್ರೆ ಎಷ್ಟಾಗುತ್ತೆ? 155. 155 ಕರೆಕ್ಟ್ ಇದೆ. ಓಕೆ 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 ಹಾಗೆ ಚಲೇ ಚಾಲೋ ಜಿ. 19 152ಕ್ಕೆ 52 ದಶಕ 1. ಕರೆಕ್ಟ್ ಇದೆ ತಪ್ಪಿದೆ? 19 152ಕ್ಕೆ 2 ದಶಕ 15, 19 0 + 15ಕ್ಕೆ 5 ದಶಕ 1. ಅರ್ಥ ಆಯ್ತಾ? ಅರ್ಥ ಆಯ್ತಾ? 19 133 ಅದಕ್ಕೆ 1 ಸೇರಿದ್ರೆ 134. ರೈಟ್ 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 ಲೆಫ್ಟ್ ರೈಟ್. ಸ್ವಂತ ಮಾಡ್ತಿದ್ದೀರಿ? ಅದು 9 ಬಂದಿದೆ ಅಂದರೆ 1 ಇರುತ್ತಲ್ಲಿ. 1 ಇದೆಯಲ್ವಾ ಬಿಡಿ ಸ್ಥಾನದಲ್ಲಿ? 19 9 ಅಲ್ಲೇ ಬರೋದು. 19 19 19 114 ಅಷ್ಟೇ. ನೇರ ಪ್ರಶ್ನೆ, ನೇರ ಬರೆಯೋತಿತ್ತು. ಕರೆಕ್ಟ್. ಮುಂದಿನ ಪ್ರಶ್ನೆ ಶ್ರೀಲಕ್ಷ್ಮಿ. 19 152 2 ಕರೆಕ್ಟ್. 152ಕ್ಕೆ 2 ದಶಕ 15, 19 57, 57ಕ್ಕೆ 15 ಕೂಡಿಸಿದ್ರೆ ಏನು ಬರುತ್ತೆ ಮಕ್ಕಳೇ? 72ಕ್ಕೆ 2 ದಶಕ 7, 19 114ಕ್ಕೆ 7 ಸೇರಿಸ್ಬೇಕು 121, 121. ಸೊ ಇಷ್ಟು ಬರ್ತದೆ ನೋಡ್ರಿ. 12,122. 12,122 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆ. 6. ಬಿಡಿ ಸ್ಥಾನ. 19 76ಕ್ಕೆ 6 ದಶಕ 7, 19 57, 57ಕ್ಕೆ 7 ಸೇರಿಸಿದ್ರೆ 64, 64ಕ್ಕೆ 4 ದಶಕ 6, 19 76 + 6 82. ಕರೆಕ್ಟ್ ಇದೆ? ಚಾಲು. ಮುಂದಿನ ಪ್ರಶ್ನೆ. 19 181ಕ್ಕೆ 1, 171ಕ್ಕೆ 1 ದಶಕ 17, ಮತ್ತೊಮ್ಮೆ 19 171 171ಕ್ಕೆ 17 ಸೇರಿಸಿದ್ರೆ 188, 188ಕ್ಕೆ 8 ದಶಕ 18, 19 133. ಸೊ 18ಕ್ಕೆ 133 ಸೇರಿಸೋಣ. ಎಷ್ಟಾಗ್ತದೆ ಮಕ್ಕಳೇ? 151.
51. ಕರೆಕ್ಟ್ ಇದೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ. ನಾನು ಭಾಳ ಸ್ಪೀಡ್ ಮಾಡ್ದ ಏನಪ್ಪ ಶುಭಮ್, ನಾನು ಮಾಡ್ದ ಜೋರಾಗಿ? ಓಕೆ. ಅದು ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ಸ್ಪೀಡ್ ಬರ್ತದೆ, ಎಲ್ಲರಿಗೂ ಬರ್ತದೆ ಸ್ಪೀಡು. ಹೋಗ್ತಾ ಹೋಗ್ತಾ ನೋಡಿದ ತಕ್ಷಣ ಆನ್ಸರನ್ನು ಗುರ್ತಿಡ್ತೀರಿ ನೀವು, ಅಷ್ಟು ಸ್ಪೀಡ್ ಆಗ್ತದೆ. ಅನುಭವದ ಜೊತೆಗೆ ಬರುತ್ತದೆಲ್ಲ. 19 152ಕ್ಕೆ 2 ದಶಕ 15. 19 ಮತ್ತೊಮ್ಮೆ 152. ಆ 152ಕ್ಕೆ ದಶಕ 15ನ್ನು ಸೇರಿಸ್ಬಿಟ್ರೆ ಮಕ್ಕಳೇ 167 ಬರುತ್ತೆ. 167ಕ್ಕೆ 7 ದಶಕ 16. 19 76. 76ಕ್ಕೆ ಈ 16ನ್ನು ಸೇರಿಸಿದ್ರೆ 92. ಕರೆಕ್ಟಾ ಮಕ್ಕಳೇ? 92 ಕರೆಕ್ಟ್ ಇದೆ. ಕಚ್ಚಾ ಕೆಲಸ ಮಾಡಿ, ಕೂಡಿಸೋದು ಬರಲ್ಲ ಅಂದರೆ ಕಚ್ಚಾ ಕೆಲಸ ಪಕ್ಕದಲ್ಲೆಲ್ಲಾದರೂ ಮಾಡಿದ್ರೆ ಬರುತ್ತೆ ಉತ್ತರ. ನೀವು ಕಂಜೂಸ್ತಾನ ಮಾಡಿದ್ರಪ್ಪ ಅಂದರೆ, ಹಿಂಗೆ ಕುಳಿಸ್ಲಿಕ್ಕೆ ಹೋದ್ರಪ್ಪ ಅಂದರೆ, ಶ್ರಮ ಪಡ್ಲಿಕ್ಕೆ ಇಷ್ಟಪಡಲ್ಲಪ್ಪ ಅಂದರೆ ಕಾಪಿ ಮಾಡ್ಬೋದು. ನನ್ನ ಕ್ಲಾಸಲ್ಲಿ ನಾನು ನೋಡಿ ಕಾಪಿ ಮಾಡ್ತೀರಿ, ಆದರೆ ನಿಮಗೆ ಲೆಕ್ಕ ಕೊಟ್ಟಾಗ ನೀವು ತಪ್ಪು ಮಾಡ್ತೀರಿ. ಕಚ್ಚಾ ಕೆಲಸ ಮಾಡಿ ಪಕ್ಕದಲ್ಲಿ ಪಟ 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 ಕೂಡೋದು ಕಳೆಯೋದು ಮಾಡ್ತಾಯಿದ್ರೆ ಯಾವ ಸಂಖ್ಯೆ ಮುಂದೆ ಏನು ಬಂದಾಗ ಏನು ಉತ್ತರ ಬರ್ತದೆ ಅದು ಗೊತ್ತಾಗ್ತದೆ. ಫಾಸ್ಟ್ ಆಗ್ತೀರ ಅವಾಗ. ಹತ್ತೊಂಬತ್ತೈದಕ್ಕೆ 5 ದಶಕ 9. 19 38. 38ಕ್ಕೆ 9 ಸೇರಿಸಿದ್ರೆ ಮಕ್ಕಳೇ 45 ಅಲ್ಲ 47. 47ಕ್ಕೆ 7 ದಶಕ 4. 19 133. ಅದಕ್ಕೆ 4ನ್ನು ಸೇರಿಸಿದ್ರೆ 137. ಕರೆಕ್ಟ್ ಇದೆಯಾ? ಬರ್ತಾ ಇದೆಯಲ್ವ ಎಲ್ಲರಿಗೂ? ನಿದ್ದೆ ಮಾಡ್ತಿದ್ದೀರಲ್ವಾ? ಓಕೆ. ಥ್ಯಾಂಕ್ ಯು. ದೇಸಾಯಿ ಮಾಡ್ತಿದ್ದೀರಾ? ಮಗ್ಗಿ ಯಾರಿಗಾದ್ರೂ ಕಷ್ಟ ಆಯಿತು ಅಂದರೆ ಹಾಕಿದ್ದೀನಿ ಮಗ್ಗಿನ ಪಕ್ಕದಲ್ಲಿ, ಬಳಸ್ರಿ, ನಿಧಾನಕ್ಕಾದರೂ ಮಾಡಿರಿ. ಹತ್ತೊಂಬತ್ತು 19ಕ್ಕೆ 9 ದಶಕ 1. 19 152. 152ಕ್ಕೆ ಇದೊಂದೊಂದು ಸೇರಿಸಿದ್ರೆ 153 ಬರುತ್ತೆ ಮಕ್ಕಳೇ. 153ಕ್ಕೆ 3 ದಶಕ 15. 19 114. ಅದಕ್ಕೆ 15ನ್ನು ಕೂಡಿಸಿದ್ರೆ 129. 129. ಇಷ್ಟೇ ಮಾಡಬೇಕಾಗಿರೋದು ನಾವು. ಸ್ವಲ್ಪ ಕೂಡೋದು ಫಾಸ್ಟ್ ಆಗಬೇಕು. ಕೂಡಿಸೋದು ಫಾಸ್ಟ್ ಇತ್ತಂದರೆ ಆನ್ಸರ್ ಜಲ್ದಿ ಬರ್ತದೆ. ಹೇಮಲತಾ, ಕೂಡಿಸೋದು ಫಾಸ್ಟ್ ಇತ್ತಂದರೆ ಆನ್ಸರ್ ಜಲ್ದಿ ಬರ್ತದೆ. ಥ್ಯಾಂಕ್ ಯು. ಹರ್ಷ, ಮಾಡ್ತಿದ್ದೀರಿ? ಹತ್ತೊಂಬತ್ತಕ್ಕೆ 9 ದಶಕ 1. 19 133. ಅದಕ್ಕೆ 1 ಸೇರಿಸಿದ್ರೆ 134ಕ್ಕೆ 4 ದಶಕ 13. 19 76. 76ಕ್ಕೆ ಈ 13ನ್ನು ಸೇರಿಸಿದರೆ 89 ಬರುತ್ತೆ. ಕರೆಕ್ಟ್. ದೀಕ್ಷಾ, ಮಾಡ್ತಿದ್ದೀರಿ? ಮುಂದಿನ ಪ್ರಶ್ನೆ. ಫ್ಯಾಂಟಾಸ್ಟಿಕ್. 19 95ಕ್ಕೆ 5 ದಶಕ 9. 19 171. ಅದಕ್ಕೆ 9 ಸೇರಿಸಿದ್ರೆ ಏನಾಗುತ್ತೆ ಮಕ್ಕಳೇ? 180. 180ಕ್ಕೆ 0 ದಶಕ 18. 19 19 ಪ್ಲಸ್ 18 37. 27 ಅಲ್ಲಪ್ಪ, 37. ದಶಕ 1 ಬರುತ್ತಲ್ಲಿ, ದಶಕ 1 ಬರ್ತದೆ. 19 38. 19 38. ಇಲ್ಲ 19 ಬದಲು ಒಂದು ಕಡಿಮೆ ಇದೆ, 38ಕ್ಕೆ ಒಂದು ಕಡಿಮೆ ಆದರೆ 37. ಅಷ್ಟೇ ಮಾರ್ಯಾರೆ. ಓಕೆ, ಕೃತಾರ್ಥ, ಬರಿತಿದ್ದೀರಾ? ದುಂಡುಗೆ ಬರೀರಿ. ಹತ್ತೊಂಬತ್ತಾರಲೆ 114ಕ್ಕೆ 4 ದಶಕ 11. 19 38. 38ಕ್ಕೆ 11 ಸೇರಿಸಿದ್ರೆ 49. 49ಕ್ಕೆ 9 ದಶಕ 4. 19 152.
152ಕ್ಕೆ 4 ಸೇರಿಸಿದ್ರೆ 156. 156. ಅದಾದಮೇಲೆ 20 ಲೆಕ್ಕ ಬರ್ತದೆ, ಅದು ಇನ್ನೂ ಈಸಿ. 2 ಮಗ್ಗಿ ಪಕ್ಕ ಒಂದು 0 ಇಟ್ಬಿಡೋದು, ಭಾಳ ಸುಲಭ ಇರ್ತದೆ ಅದು. ಫ್ಯಾಂಟಾಸ್ಟಿಕ್. ಹತ್ತೊಂಬತ್ತೈದಲೇ 95ಕ್ಕೆ 5 ದಶಕ 9. 19 38. 38ಕ್ಕೆ 9 ಸೇರಿಸಿದ್ರೆ 47. ಕರೆಕ್ಟ್ರಾ? 19 47ಕ್ಕೆ 7 ದಶಕ 4. 19 19ಕ್ಕೆ 4 ಸೇರಿಸಿದ್ರೆ 23. ಎಷ್ಟು ಬರುತ್ತೆ ರೀ? ಕ್ಲಿಯರ್ ಇದೆ? ಅಲ್ಲ, ಇನ್ನೊಂದು ಲೆಕ್ಕ ಇದೆ ಮಕ್ಕಳೇ, ಆದರೆ ಆಯಿತು, ಆಮೇಲೆ ಮಾತಾಡ್ತೀನಿ ತಗೊಳ್ರಿ, ತೊಂದರೆ ಇಲ್ಲ, ಆಮೇಲೆ ಮಾತಾಡ ನಿಧಾನ ಮಾರೇ ರೀ. ಯಾರು ಅಂದಂಗೆ ಆಯ್ತು ನನಗೆ. 19 4 76ಕ್ಕೆ 6 ದಶಕ 7. ಈ ದಶಕ ಎಲ್ಲಾದರೂ ಬರಿಬೋದು ದಶಕನ. 19 3 57. 57ಕ್ಕೆ 7 ಸೇರಿಸಿದ್ರೆ 64. 64ಕ್ಕೆ 4 ದಶಕ 6. 19 95. 95ಕ್ಕೆ 6 ಸೇರಿಸಿದ್ರೆ 101. 101 ಬಂದಿದೆಯಾ? ಹಾಂ, ಏನು ಹೇಳಬೇಕು ಅಂತ ಇದ್ದೀನಂದರೆ, ಈಗ ನಿಮಗೆ ಅನ್ನಿಸ್ತದೆಯಾ ಎಲ್ಲರಿಗೂ ಈ ಗುಣಾಕಾರದ ಲೆಕ್ಕ ಸ್ವಲ್ಪ ತಡವಾದರೂ ಪರವಾಗಿಲ್ಲ ಮಾಡ್ಬೋದು ಅಂತ ಅನಿಸುತ್ತಾ ಎಲ್ಲರಿಗೂ? ಬಟ್ ಮಗ್ಗಿ ಕಲ್ತ್ರೆ ಇನ್ನೂ ಸುಲಭ ಆಗುತ್ತೆ, ಹೌದಲ್ವಾ? ಮಗ್ಗಿ ಕಲ್ತ್ರೆ ನೀವು ಮನಸ್ಸಲ್ಲೇ ಮಾಡ್ತಾ ಹೋಗ್ತೀರಿ. ಮಗ್ಗಿ ಗೊತ್ತಿಲ್ಲದ್ರೆ ಸ್ವಲ್ಪ ಕಷ್ಟ ಆಗ್ತದೆ. ಬನ್ನಿ, ಆಯಿತು, ಒಳ್ಳೆಯದು. ಈಗಲ್ಲ ಭಾಳ ತಡ ಇದೆ, ಅದಿನ್ನು ಭಾಳ ತಡ ಇದೆ. 20 ಮಗ್ಗಿ ಮಾಡ್ಬೇಕು ನಾವು ಈಗ. 20 ಮಗ್ಗಿಯಲ್ಲಿ ಮಕ್ಕಳೇ ಈ ಕೊನೆ ನೋಡಿರಿ, ಗುಣಾಕಾರದಲ್ಲಿ 0ಗಳು ಬಂದುಬಿಟ್ರೆ ಭಾಳ ಖುಷಿ ನನಗೂ. ಈ ಕೊನೆ 0ಗಳು ಬಂದುಬಿಟ್ವಪ್ಪ ಅಂದರೆ ಅದನ್ನು ಬಳಸಬೇಡ್ರಿ, ಆ 0 ಬಿಟ್ಬಿಡ್ರಿ. ಅದನ್ನು ಎಷ್ಟು ಉಳಿತೀಗ? 2 ಮಗ್ಗಿಯಲ್ಲಿ ಗುಣಿಸ್ರಿ. ಹಿಂಗೂ ಮಾಡಿರಿ. 27 2 54. ಕೊನೆಗೊಂದು 0 ಇಟ್ರಿ, ಮುಗೀತು ಉತ್ತರ. ಇಲ್ಲ 11 ಮಗ್ಗಿ ಇದ್ದಂಗಲ್ಲ ಇದು, 10 ಮಗ್ಗಿ ಇದ್ದಂಗೆ. ಓಕೆ, 10 ಮಗ್ಗಿ ಇದ್ದಂಗೆ ಅದು ಬಟ್ಟಿದ್ರೆ 20. 17 2 34. 0ಗೆ 1 0. ಮುಗೀತು ಕತೆ. ಅಷ್ಟು ಕಡದೆ ಬೇಡ. ಅಯ್ಯೋ, ಲೆಕ್ಕ ಮಾಡ್ದಂಗೆ ಹೆಂಗಮ್ಮ ಲೆಕ್ಕ ಮಾಡೋದು? 0ಗಳು ನೋಡ್ರಿ ಎಷ್ಟು ಚೆನ್ನಾಗಿದ್ದಾವೆ. ನಾನು ಇಷ್ಟೇ ನೋಡೋದು, ಈ ಕೊನೆ 0ಗಳನ್ನು ತಾಣಲ್ಲ ನಾನು, ಕೊನೆ 0ಗಳನ್ನು ತಾಣಲ್ಲ. 5 2 10. ಈ 0ಗೆ 2 0. ಖತಮ್. ಓಕೆ, ನೆಕ್ಸ್ಟ್ ಕ್ವಶನ್. 15 2 30. ಕೊನೆಗೆ 1 0ಗೆ 1 0. ಖತಮ್. ಈಸಿ ಅನಿಸ್ತದ? ಈಗ 45 2 90 ಬರುತ್ತೆ, ಸರಿ, ಅದ್ರ ಬಗ್ಗೆ ಚಿಂತೆ ಬೇಡ. ಇದನ್ನು ನೇರವಾಗಿ ನೋಡಿ. 2 5 10ಕ್ಕೆ 0 ದಶಕ 1. 2 4 8 + 1 9. 1 ಕೊನೆಗೆ 1 0ಗೆ 1 0. 20ರಿಂದ ನೀವು ಗುಣಿಸೋಕೆ ಬರಲ್ಲ ಅಂತಲ್ಲ, 20ರಿಂದ ಗುಣಿಸ್ಬೋದು. ಸುಮ್ಮನೆ ದೊಡ್ಡ ನಂಬರ್ ಯಾಕೆ ಅಂತೀರಿ? 2 ಅಂಕಿಯ ಇದು ಸಿಗ್ತವೆ, 2 ಅಂಕಿ ದಶಕಗಳು ಸಿಗ್ತವೆ. ಅಷ್ಟೆಲ್ಲ ಬೇಡ. 2 ಮಗ್ಗಿಯಲ್ಲಿ ಮಾಡಿಬಿಟ್ಟು ಅದನ್ನು 0 ಇಟ್ಬಿಟ್ರೆ ಮುಗೀತು. 20 ಮಗ್ಗಿಯಲ್ಲಿ ಆದಂತೆ. 2 7 14. 27 2 ರಿಪೀಟ್ ಕ್ವೆಶನ್. ಕರೆಕ್ಟ್. 2 4 8. 2 8 16. ಆದರೆ ಕೊನೆಗೊಂದು 0 ಇದೆ, ಅದನ್ನು ಹಾಕಬೇಕು. ರೈಟ್ ಕೀರ್ತಿ? ಕಾಮ ಹಾಕಿದ್ದೀನಿ ನಮ್ಮ ಕೀರ್ತಿ. ಎರಡು 2 4. 2 6 12ಕ್ಕೆ 2 ದಶಕ 1. 2 9 18 1 19. 0ಗೆ ಕೊನೆಗೊಂದು 0 ಹಾಗೆ ಇಟ್ಬಿಡ್ಬೇಕು ಅಷ್ಟೇ. 1,000 ಅಲ್ಲ, 19,000. 1,000 ಅಲ್ಲ, 19,000 ಬರ್ತದೆ.
ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ, ಕೊನೆಯಲ್ಲಿರುವ ಸೊನ್ನೆಗಳ ಬಗ್ಗೆ ಚಿಂತೆ ಬೇಡ. ಕೊನೆ ನೋಡ್ರಿ, ಮತ್ತೆ ಹೇಳ್ತಾ ಇದ್ದೀನಿ, ಕೊನೆಯಲ್ಲಿರೋ ಸೊನ್ನೆ, ಮಧ್ಯದಲ್ಲಿ ಸೊನ್ನೆ ಬಂದರೆ ಬೇರೆ ಆಗ್ತದೆ. ನಾನು ಮಾತಾಡ್ತಿರೋದು ಕೊನೆ ಸೊನ್ನೆಗಳ ಬಗ್ಗೆ. ಕೊನೆಯ ಸೊನ್ನೆಗಳನ್ನು ಹಾಗೆ ಬದಿಲಿಟ್ಬಿಡಿ, ಅದನ್ನು ಅದ್ರ ಬಗ್ಗೆ ಮಾತಾಡ್ಸ್ಲಿಕ್ಕೆ ಹೋಗ್ಬೇಡ್ರಿ ಅದನ್ನು. 2 6 12 2 ದಶಕ 1, 2 3 6 1 7. ಈ ಸೊನ್ನೆ ಇಲ್ಲಿ ಬರ್ತದೆ, ಈ ಸೊನ್ನೆ ಇಲ್ಲಿ ಬರ್ತದೆ. ಕರೆಕ್ಟ್, ಖತಮ್. ಕೊನೆ ಸೊನ್ನೆಗಳನ್ನು ಹಾಗೆ ತಂದು ಇಟ್ಬಿಡೋದು. ಗುಣಾಕಾರ ಮಾಡಬೇಕಾದ್ರೆ ಏನು ಮಾಡಬೇಕಾದ್ರೆ ಓಕೆ. ಎರಡು 9 18 8 ದಶಕ 1, 2 1 2 + 1 3, 2 3 6 6, 1 0ಗೆ 1 0. ಮುಗೀತು. ಈಸಿ ಅನಿಸ್ತದೆ ಈಗ? ಹಾಂ, ಆನ್ಸರ್ ಹೇಳ್ಬೇಡಿ. ಆಯ್ತು, ಆನ್ಸರ್ ಹೇಳ್ಬೇಡಿ, ಕೆಲವ್ರಿಗೆ ತೊಂದರೆ ಆಗ್ತದೆ. ಎರಡು 5 10ಕ್ಕೆ 0 ದಶಕ 1, 2 5 10 + 1 11ಕ್ಕೆ 1 ದಶಕ 1, 2 2 4 1 5, ಕೊನೆಗಿರುವ 1 0ಗೆ 1 0. 5100. ಅರ್ಥ ಇದೆ? ಎರಡು 8 16ಕ್ಕೆ 6 ದಶಕ 1, 2 8 16 + 1 17, ಇಲ್ಲೊಂದು 0, ಇಲ್ಲೊಂದು 0. ಕೆಲವರು 0ನ ಅವಸರಕ್ಕೆ ಈ ಥರ ಬರೆದ್ಬಿಡ್ತಾರೆ, ಅದು 6 ಥರ ಕಾಣ್ತದೆ ನೋಡಿ. ಅದು ತಪ್ಪು ಮಾಡಬೇಡಿ, ಜಲ್ದಿ ಹಾಕಬೇಕಾದ್ರೆ ಅದು 6 6 ಗೊತ್ತು. ನಿಮ್ಮ ನೋಟ್ಸ್ ನೋಡಿದ್ದೀನಪ್ಪ ನಾನು. ಅವಸರಕ್ಕೆ ಬರೆಯೋಕ್ಕೆ ಹೋಗ್ತಿರಲ್ಲ, ಹಿಂಗೆ ಪಟ್ಟಂತ ಹಾಕಕ್ಕೆ ಹೋದಾಗ ಅದು 6 ಥರ ಆಗ್ಬಿಡುತ್ತದೆ. ಹಿಂಗೆ ಈ ಥರ ಬರೆದು ಬಿಡ್ತಾರೆ. ಓಕೆ, ಗುರುಗಳೇ ಮಾಡಿ ಎಲ್ಲ ಲೆಕ್ಕನೂ ಆ ಥರ ಆಗಲ್ಲ. 12480 ಬರುತ್ತೆ. ಆಯ್ತು 2 4 8, 2 2 4, 2 6 12, 0ಗೆ 0 ಇಟ್ಟಿದ್ದೀವಿ. ಎರಡು 9 18ಕ್ಕೆ 8 ದಶಕ 1, 2 4 8 1 9, 2 2 4 0ಗೆ 0. 4980. 2 ಟೈಮ್ಸ್ ಮಾಡಿ ಅದಕ್ಕೆ 0 ಇಟ್ಬಿಡೋದು, 2 ಪಟ್ಟು ಮಾಡಿ 0 ಇಟ್ಬಿಡೋದು. ಇದಕ್ಕೆ ನೋಡ್ರಿ 3ಕ್ಕೆ 3 ಸೇರಿಸಿದ್ರೆ 6, 5ಕ್ಕೆ 5 ಸೇರಿಸಿದ್ರೆ 10ಕ್ಕೆ 0 ದಶಕ 1, 7 1 8ಕ್ಕೆ 7 ಸೇರಿಸಿದ್ರೆ 15. ಇಲ್ಲಿ 0ಗೆ 0 ಮುಗೀತು ನೋಡ್ರಿ. ನಾನು ಯಾವ ಥರ ಮಾಡಿದೆ ನೋಡಿದ್ರೆ? ಏನು ಮಾರೆ, 2 ಮಗ್ಗಿ ಅಂದರೆ 2 ಸರಿ ಕೂಡಿಸ್ಬೇಕು ತಾನೆ, ಅದನ್ನು 2 ಸರಿ ಕೂಡಿಸ್ಕೊಂತ ಹೋಗ್ಬಿಟ್ಟೆ, ಆಮೇಲೆ ಒಂದು 0 ಇಟ್ಬಿಟ್ಟೆ, ಗುಣಿಸ್ಲೇ ಇಲ್ಲ 2ರಿಂದ ನಾನು. ನೋಡ್ರಿ ಬೇಕಾದ್ರೆ ಇನ್ನೊಂದು ನೋಡಿರಿ. 7ಕ್ಕೆ 7 ಸೇರಿಸಿದ್ರೆ 14 ದಶಕ 1, 5ಕ್ಕೆ 5 ಸೇರಿಸಿದ್ರೆ 10 + 1 11ಕ್ಕೆ 1 ದಶಕ 1, 9ಕ್ಕೆ 1 2 9 ಸೇರಿಸಿದ್ರೆ 18 + 1 19, 1 0ಗೆ 1 0. ಮುಗೀತು ನೋಡ್ರಿ ಆನ್ಸರ್. 2 ಸರಿ ಗುಣಿಸೋದು ಒಂದೇ, 2 ಸರಿ ಕೂಡಿಸೋದು ಒಂದೇ, ಅಷ್ಟೇ. ಪುನರಾವರ್ತಿತ ಸಂಕಲನವೇ ವ್ಯವಕಲನವ ಗುಣಾಕಾರ. ಮುಂದಿನ ಪ್ರಶ್ನೆ ಚಲೋ. ಈ ಸೊನ್ನೆಗಳ ಬಗ್ಗೆ ಚಿಂತೆ ಒಂದಕ್ಕೆ ಬೇಕು ಒಂದಕ್ಕೆ ಬೇಡ. ಯಾಕೆ, ಯಾವುದಕ್ಕೆ ಬೇಕಮ್ಮ? ಇದಕ್ಕೆ ಬೇಕು. ನಾನು ಹೇಳಿದ್ದೀನಿ ಚೇತನ್ ಬಡ್ನಿ, ನಾನು ಹಿಂದೆ ಒಂದು ಸರಿ ಹೇಳಿದ್ದೀನಿ. ಏನಂತ ಹೇಳಿದ್ದೀನಿ? ಕೊನೆಯಲ್ಲಿರುವ ಸೊನ್ನೆಗಳು ಚಿಂತೆ ಬೇಡ, ಮಧ್ಯದಲ್ಲಿ 0 ಬಂತು ಅಂದರೆ, 0 ಎಲ್ಲದ 2 ಸಂಖ್ಯೆಗಳ ನಡುವೆ 0 ಬಂತು ಅಂದರೆ ಅವುಗಳನ್ನು ಪರಿಗಣನೆಗೆ ತಾಂಬೇಕು, ಗುಣಿಸ್ಬೇಕು. ಅವನು ಕೊನೆಗಿಡಕ್ಕೆ ಬರಲ್ಲ, ಕೊನೆಯಲ್ಲಿ ಬಾಲದಲ್ಲಿ ಬರ್ತಾವಲ್ಲ ಬಾಲಸಾಯಿ, ಈ ಬಾಲದಲ್ಲಿ ಬರ್ತದಲ್ಲ ಸೊನ್ನೆಗಳು ಕೊನೆಯಲ್ಲಿ, ಅವುಗಳನ್ನು ಮಾತ್ರ ನಾವು ಕೊನೆಯಲ್ಲಿ ಇಡ್ತೀವಿ. ಈಗ ಈ 0ಯನ್ನು ಬಿಟ್ಟು ಉಳಿದದ್ದೆಲ್ಲ ಗುಣಿಸ್ಬೇಕು. 8 2 16, 2 8 16, 16ಕ್ಕೆ 16 ಬರಿಬೋದಲ್ವಾ? ಯಾರೋ ಬಾಯಿ ತೆಗೆದ್ರು ಅಂತ, ಯಾರದು?
ಆಯ್ತಪ್ಪ, ಇನ್ನೊಂದು ಸರಿ ಮಾಡ್ತೀನಿ ನೋಡಪ್ಪ. 2 ಎಂಟ್ಲೆ 16 6 ದಶಕ 1, 2 ಸೊನ್ನೆಗೆ 0 + 1 1, 2 6ಲೆ 12. ಇದು ಈ ಥರ ಮಾಡಬೇಕು ನೀವು. ಈಗ ಕೊನೆಯಲ್ಲಿದೆಯಲ್ಲ 0 ಇದು, ಅದಕ್ಕೆ ಎಸ್ 0 ಮಧ್ಯದಲ್ಲಿ ಬಂತಂದರೆ ಅದನ್ನು ಪರಿಗಣನೆಗೆ ತಗೊಬೇಕು. ಕೊನೆಯಲ್ಲಿ 0 ಇತ್ತಂದ್ರೆ ಅದನ್ನು ಕೊನೆಗೆ ನೇರವಾಗಿ ಇಡ್ಬೋದು ನಾವು. ಅರ್ಥ ಆಯ್ತಾ? ಓಕೆ. ಹಾಂ, ಅದೇ 0 6 8 ಈ ಥರ ಬಂದರೆ ಅಂತನಾ? ಆವಾಗ ಇದನ್ನು ಯಾಕಪ್ಪ ಕೊಡಕ್ಕೆ ಹೋಗ್ತಾರೆ ಅವರು? ಅದಕ್ಕೆ ಬೆಲೆ ಇಲ್ಲ ಅಂದಮೇಲೆ ಯಾಕಪ್ಪ ಕೊಡಕ್ಕೆ ಹೋಗ್ತಾರೆ? ಇಲ್ಲಿ ಎಷ್ಟು ಸೊನ್ನೆಗಳಿರ್ತವೆ, ಇಲ್ಲಿ ಅಪರಿಮಿತ ಇದ್ದರೂ ಸಹ ಅದಕ್ಕೇನಾರ ಇದು ಬೆಲೆ ಇದೆಯೇ? ಹಾಂ, ಬೆಲೆ ಇಲ್ಲ ಅಂದಮೇಲೆ ಕೊಡಕ್ಕೆ ಹೋಗಲ್ಲ ಕಣಪ್ಪ ಬೆನಕೇಶ. ಓಕೆ, ಆನ್ಸರ್ ಹೇಳ್ಬೇಡಿ, ಯಾರು ಹೇಳ್ಬೇಡಿ. 2 7 14ಕ್ಕೆ 4 ದಶಕ 1, 2 4 8 1 9, 2 3 6, 0ಗೆ 0. 6940. 6940 ಸರಿಯಾದ ಉತ್ತರ. ಮುಂದಿನ ಪ್ರಶ್ನೆಗೆ ಹೋಗ್ಬೋದಾ ಮಕ್ಕಳೇ? ಚಾಲೋ ಜಿ. ರೈಟ್. ಕೊನೆ 0 ಲೆಕ್ಕಕ್ಕೆ ಬೇಡ, ಇದನ್ನು ಬೇಡ. 2 6 12ಕ್ಕೆ 2 ದಶಕ 1, 2 7 14 1 15. ಈ 0 ಮತ್ತು ಈ 0ನ ನಾವೇನು ಮಾಡೋಣ? ಕೊನೆಯಲ್ಲಿ ಕೂರಿಸ್ಬಿಡೋಣ, ಗಣಪತಿ ಕೂರಿಸ್ದಂಗೆ. ರೈಟ್? ಓಕೆ, ಅರ್ಥ ಆಯ್ತಾರೆ ಇದು? ಈಸಿ, ಫ್ಯಾಂಟಾಸ್ಟಿಕ್. ಓಯ್, ಇನ್ನೂ 2 ಲೆಕ್ಕ ಇದೆ ಅಂತಂದರೆ ಅದು ಎಷ್ಟಾರು ಇರಲಿ ಮಾಡ್ರಪ್ಪ. 3680. 2 4 8, 2 8 16ಕ್ಕೆ 6 ದಶಕ 1, 2 1 2 + 1 3, ಕೊನೆ 0ಗೆ 1 0. ನಾನಾ ಇರಲಿ ಬಿಡಪ್ಪ, ನೀವು ಕಲ್ತ್ರೆ ಸಾಕು ನಮಗೆ. ಏನಪ್ಪ ಯಾರು ಸರ್ ಅಂತೀರಲ್ಲ, ಹೇಳ್ರಿ. ಹ್ಞೂ ರೀ, ಹಿಂದೆ ನಾವು ಹೇಳ್ತಿದ್ವಿ 20 ಮಗ್ಗಿ ಅಂದರೆ ಈ ಕೊನೆ 0ಗಳನ್ನು ತೆಗೆದುಬಿಡೋಣ. ಈ ಕೊನೆ 0ಗಳನ್ನು ತೆಗೆದುಬಿಡೋಣ. 2 ಮಗ್ಗಿ ಪಕ್ಕ ಒಂದು 0 ಇಟ್ಟರೆ 20 ಮಗ್ಗಿ ಅಂತ ಹೇಳ್ತಾ ಇದ್ವಿ ನಾವು. ನೆನಪಿದೆಯಾ? ಅಷ್ಟೇ. ಇರಲಿ ಬೇಡ ಮಾರ್ಯಾರೆ. 20 ಕೊನೆ 10 ಕ್ವಶನ್ ಇದ್ದಾಗ 10 ಕ್ವಶನ್ ಮಾಡೋಣ ಬನ್ನಿ. 9 ಅಲ್ಲ 10. ಓ, ಬಿಡಿ ಸ್ಥಾನದಲ್ಲಿ. ಹಾಂ, ಎಂತ ಸೇಮ್ ಎಂತ? ಹಾಂ, ಒಂದಿದೆಯಲ್ಲ ಇಲ್ಲೇನಿದೆಯಲ್ಲ, 1 9 9 ಬರುತ್ತಲ್ವಾ? 11 ಮಗ್ಗಿಲಿ ಹೇಗೆ ಬರ್ತಿತ್ತೋ 21 ಮಗ್ಗಿಲೂ ಹಾಗೆ ಬರುತ್ತೆ. ಓಕೆ, ಅಲ್ಲ ಮಾರ್ಯಾರೆ, ನಾವು ಎಲ್ಲವನ್ನು ಮಾಡಿದ್ದೀವಿ, 1 ಮಗ್ಗಿನೇ ಕಲೀಲಿಲ್ಲಲ್ಲ. ಬರುತ್ತಲ್ವಾ? ಯಾರಾದರೂ ಇದ್ದೀರಾ? ಒಂದು ಮಗ್ಗಿ ಕಲ್ತು. ನನಗೆ 2-3 ವರ್ಷದ ಹಿಂದೆ ಒಬ್ಬ ಹುಡುಗ ಇದ್ದ. ಅವನು ಫಸ್ಟ್ ಟೈಮು ಟೇಬಲ್ಸ್ ಕಲೀಲಿಕ್ಕೆ ಬಂದ. ಅವನಿಗೆ 2 ಟೇಬಲ್ಸಿಂದ 30 ಟೇಬಲ್ಸ್ ತನಕ ಕಲಿಸ್ಕೊಟ್ವಿ. ಹಾಗೆ ತಮಾಷೆಗೆ 1 5 ಎಷ್ಟು ಅಂತ ಕೇಳಿದೆ. ಗೊತ್ತಿಲ್ಲ ಅಂದ್ಬಿಟ್ಟ. ಯಾಕೆಂದರೆ ಅವನು ನೋಡೇ ಇಲ್ಲ ಅದನ್ನು 1 ಮಗ್ಗಿನ. ಅವ್ನು ಕಲ್ತಿರೋದೆಲ್ಲ 2ರಿಂದ 30ವರೆಗೂ ಅಷ್ಟೇ. ಅವನಿಗೆ ಹಾಗಾಗಿತ್ತು. ಯಾರಾದರೂ ಇದ್ದೀರಾ 1 ಮಗ್ಗಿ ಬರ್ದಿರೋರು? ಹಾಂ, ನೀವಾ ಕೃಷಿಕ? ಓಕೆ, ಎನಿವೇಸ್ ಎಲ್ಲರೂ ಜಾಣರಿದ್ದೀರಿ ಬನ್ನಿ. 21 9 ಹಲೋ 21 9 ಎಷ್ಟು? 179ಕ್ಕೆ 9, 189ಕ್ಕೆ 9 ದಶಕ 18, 25 105ಕ್ಕೆ 18ನ್ನು ಕೂಡಿಸಿದರೆ 123. ಇದಕ್ಕೆ 0 ಇಡಬೇಕಲ್ವ ಒಂದು ಕೊನೆಗೆ? 0. ಇದಕ್ಕೆ ಎಂಥ ಟ್ರಿಕ್ ಉಂಟು ಅಂದರೆ,
ಮಗ್ಗಿ ಕಲಿತು ಚೆನ್ನಾಗಿ ಮಾಡಬೇಕು, ಅದು ಟ್ರಿಕ್ ಇದೇನು ಬಿಡಿಸ್ತಾನೆ ಹೇಳ್ಬೇಡ್ರಿ, ಬಿಡ್ರಿ. ಎಂತ ಇದೆ ಇದರಲ್ಲಿ? ಎಂಥವೂ ಇಲ್ಲ. ಅದನ್ನು ನಾನು ಹೇಳಿದ್ನಲ್ಲಪ್ಪ, ಹೇಳಬೇಡ ಅಂತಲೂ ನಾನೇ ತಾನೇ ಹೇಳಿದ್ದು. ಅದು ನಿಮಗೆ ಬೇಕಾದದನ್ನು ನೀವು ಆರಿಸ್ಕೊಂತೀರಿ. 21 21ಕ್ಕೆ 1 ದಶಕ 2, 21 3 63, 63ಕ್ಕೆ 2 ಸೇರಿಸಿದ್ರೆ 65. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್. ನಮ್ಮ ಕುಶಲ್ ಭಾಳ ಚೆನ್ನಾಗಿ ಕೂರ್ತಾರೆ. ಫ್ಯಾಂಟಾಸ್ಟಿಕ್. ನಮ್ಮ ಇಂಚರ ಪಾಟೀಲು ಅಷ್ಟೇ. ಓಕೆ, 21 7 147ಕ್ಕೆ 7 ದಶಕ 14, 21 1 21 ಎಷ್ಟು ಮಾರೇರೆ? 35 ಅಂದರೆ 357 ಬರ್ತದೆ ಇಲ್ಲಿ. ನೀವು ಹೇಳಿದ ಉತ್ತರ ಕರೆಕ್ಟ್ ಇದೆ. ಮುಂದಿನ ಪ್ರಶ್ನೆ. ಇಪ್ಪತ್ತೊಂದು 3 63ಕ್ಕೆ 3 ದಶಕ 6, 21 6 126 ಕೂಡಿಸಿದರೆ ನಿಮಗೆ ಎಷ್ಟು ಬರುತ್ತೆ ಮಕ್ಕಳೇ? 132 ಬರುತ್ತೆ. 132 ಬರುತ್ತೆ. 63 ಇದೆಯಲ್ಲ? ಓಕೆ. ಅರೆ ಭಾಳ ಕಷ್ಟವಾದ ಪ್ರಶ್ನೆ ಬಂದ್ಬಿಟ್ಟಿದೆ. ಮಾಡ್ತಿದ್ದೀರಿ? 21 7 147ಕ್ಕೆ 7 ದಶಕ 14, 21 8 168, 168ಕ್ಕೆ 14ನ್ನು ಕೂಡಿಸಿದ್ರೆ ಮಕ್ಕಳೇ ನಿಮಗೆ 182 ಬರುತ್ತೆ. 182ಕ್ಕೆ 2 ದಶಕ 18, ಮತ್ತೊಮ್ಮೆ 21 8 168, 168ಕ್ಕೆ 18ನ್ನು ಕೂಡಿಸಿದ್ರೆ 8 + 8 16 ದಶಕ 1 1 1 2 2 + 6 8 1 186, 186 ಕರೆಕ್ಟ್ ಇದೆ ಮಕ್ಕಳೇ? 18,627. ರಾಮ್ ಬರೀತಿದ್ದೀರಿ? ಓಕೆ ಬಾಯ್ಸ್ ಗರ್ಲ್ಸಿಗೆ ಕೊಡಲಿಕ್ಕೆ. ರೈಟ್. 21 4 84ಕ್ಕೆ 4 ದಶಕ 8, 21 6 126 + 8 134 ಬರುತ್ತೆ ಮಕ್ಕಳೇ. 134ಕ್ಕೆ 4 ದಶಕ 13, 21 7 147 ಬರುತ್ತೆ. ಅದಕ್ಕೆ 13ನ್ನು ಕೂಡಿಸಿದರೆ ನಿಮಗೆ 150 ಬರುತ್ತದೆ. ಕರೆಕ್ಟ್. ಹಾಂ ಕರೆಕ್ಟ್. ಏನು ಮಾಡ್ತೀರ್ರಿ, ವಯಸ್ಸಾಗ್ಬಿಟ್ಟಿದೆ. ಲೆಕ್ಕ 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 ಆಯ್ತಾ ಮಕ್ಕಳೇ? ತಡವಾದರೂ ಪರವಾಗಿಲ್ಲ, ಸ್ವಂತ ಮಾಡಿ. ಇಪ್ಪತ್ತೊಂದು 6 126ಕ್ಕೆ 6 ದಶಕ 12, 21 5 105, 105ಕ್ಕೆ 12 ಕೂಡಿಸಿದ್ರೆ 117, 117ಕ್ಕೆ 7 ದಶಕ 11, ಮತ್ತೊಮ್ಮೆ 21 5 105, 105ಕ್ಕೆ 11 ಸೇರಿಸಿದ್ರೆ 116, 116 ಕರೆಕ್ಟ್ ಇದೆಯಾ? 10 ಇನ್ನು ಎಷ್ಟಿದೆಯಪ್ಪ ಪ್ರಶ್ನೆಗಳು? ಇನ್ನೆರಡು ಲೆಕ್ಕ ಆಗಬೇಕು. ಓಕೆ ಅದು ಏನು ಭಾರಿ ಮಾಡಿಬಿಡ್ತೀರಿ ನೀವೆಲ್ಲ. ಹಾಂ, ಸುಮ್ಮನೆ ಕೇಳ್ತಾರೆ, ಹೇಳೋದೇ ಇಬ್ಬರು ಉತ್ತರ ಹೇಳ್ತೀರಿ, ಬೇರೆ ಉತ್ತರನೇ ಹೇಳೋದಿಲ್ಲ. ಹೇಳ್ತೀರಾ? ಎಂತ ಹೇಳ್ತೀರಾ? ಇಬ್ಬರೇ, ಹುಡುಗಿಯರಲ್ಲಿ ಇಬ್ಬರು ಹೇಳ್ತಾರೆ, ಹುಡುಗರಲ್ಲಿ ಇಬ್ಬರು ಹೇಳ್ತಾರೆ ಅಷ್ಟೇ. ಆಯಿತಾ? 21 4
84ಕ್ಕೆ 4 ದಶಕ 8 21 2 42 8ಕ್ಕೆ 42 ಸೇರಿಸಿದ್ರೆ 50 ಕರೆಕ್ಟ್ 50ಕ್ಕೆ 0 ದಶಕ 5 21 7 147 ಅದಕ್ಕೆ 7ನ್ನು ಸೇರಿಸಿ 147ಕ್ಕೆ 5ನ್ನು ಸೇರಿಸಿದ್ರೆ 152 ಬರುತ್ತೆ 152 ಬರೆದ್ರೆ ನಿಮಗೆ 15,204 ಉತ್ತರವಾಗಿ ಸಿಗುತ್ತೆ 15,204 ಉತ್ತರವಾಗಿ ಸಿಗುತ್ತೆ. ಈಗ ನೆಕ್ಸ್ಟ್ ಬಾಯ್ಸ್ ಗರ್ಲ್ಸಿಂದ ಇನ್ನೂ ಒಂದು ಉಂಟಾ? ಓಕೆ 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 21 9 189ಕ್ಕೆ 9 ದಶಕ 18 21 21ಕ್ಕೆ 18ನ್ನು ಸೇರಿಸಿದ್ರೆ 39 39ಕ್ಕೆ 9 ದಶಕ 3 21 4 84 84ಕ್ಕೆ 3ನ್ನು ಸೇರಿಸಿದ್ರೆ 87 87 ಮತ್ತೆ ಯಾವ ಮಗ್ಗೆಯಲ್ಲಿ ಬರುತ್ತೆ? 87 ಮತ್ತೆ ಯಾವ ಮಗ್ಗೆಯಲ್ಲಿ ಬರುತ್ತೆ? ವೆರಿ ಗುಡ್ ವೆರಿ ಗುಡ್ ಬಾಯ್ಸ್, ಇದು ಬಾಯ್ಸ್ ಇಂದು. ಹಾಂ 15,000 ಹೇಳಿದವ್ರು ಮತ್ತೆ ಹೇಳಾಗಿಲ್ಲ, ಹೇಳಿದವ್ರು ಮತ್ತೆ ಹೇಳಾಗಿಲ್ಲ. 21 8 168 168ಕ್ಕೆ 8 ದಶಕ 16 21 1 21 ಪ್ಲಸ್ 16 37 37ಕ್ಕೆ 7 ದಶಕ 3 21 7 147 ಅದಕ್ಕೆ 3 ಸೇರಿಸಿದ್ರೆ 150 ಆಗುತ್ತೆ. 150 ಬರೆದ್ರೆ 15,078. ಬಾಯ್ಸ್ ನಿಮ್ಮ ಉತ್ತರ ಸರಿಯಾಗಿದೆ, ಕರೆಕ್ಟ್ ಇದೆ, ಕರೆಕ್ಟ್ ಇದೆ ಬಾಯ್ಸ್. ಹೇಳಿದವ್ರು ಮತ್ತೆ ಹೇಳೋಗಿಲ್ಲ, ಮತ್ತು ಬೇರೆಯವ್ರಿಗೆ ಹೇಳ್ಕೊಡ್ಬೇಡಿ, ಗರ್ಲ್ಸಿಂಗ್ ಇದು. ಓಕೆ ಓಕೆ ದೀಕ್ಷಾ ಹೇಳಮ್ಮ. 15,360 ಓಕೆ 67 21 7 147ಕ್ಕೆ 7 ದಶಕ 14 21 2 42 56 ಬರುತ್ತೆ. 56ಕ್ಕೆ 6 ದಶಕ 5 21 7 147 ಅದಕ್ಕೆ 5ನ್ನು ಸೇರಿಸ್ಬಿಟ್ರೆ ಓಹೋ ಹೋ 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 ಓಕೆ ಗರ್ಲ್ಸಿಂದ ಒಂದು ಪಾಯಿಂಟ್ ಹೋಯಿತು. ಬಾಯ್ಸ್ ಹೇಳಿದವರು ಹೇಳಾಗಿಲ್ಲ. ಹೇಳ್ರಿ. ಇಲ್ಲ ಇಲ್ಲ ಹೇಳಂಗಿಲ್ಲ, ನೀನು ಹೇಳಂಗಿಲ್ಲ, ನೀನು ಹೇಳಪ್ಪ. ಓಕೆ ಚೆಕ್ ಮಾಡೋಣ. 21 2 42ಕ್ಕೆ 2 ದಶಕ 4 21 7 147 147ಕ್ಕೆ 4ನ್ನು ಸೇರಿಸಿದ್ರೆ 151 ಬರುತ್ತೆ. ಅದಕ್ಕೆ 1 ದಶಕ 15 ಮತ್ತು 21 7 147 ಅದಕ್ಕೆ 15ನ್ನು ಸೇರಿಸಿದರೆ ಮಕ್ಕಳೇ 15ನ್ನು ಸೇರಿಸಿದ್ರೆ 162 ಬರುತ್ತೆ. 162 ಬರೆದ್ರೆ ನಮ್ಮ ಕುಶಾಲ್ಟಿ ಅವ್ರು ಕೊಟ್ಟ ಉತ್ತರವೇ ಬರುತ್ತದೆ. ಫ್ಯಾಂಟಾಸ್ಟಿಕ್ ಫ್ಯಾಂಟಾಸ್ಟಿಕ್. ಓಹೋ ಹೋ 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 ಓಕೆ ಹೇಳ ಮತ್ತೆ ವೈಷ್ಣವಿ. 21 4 84 21 21 ವಾವ್ ಅದಲ್ಲ ಕರೆಕ್ಟ್ ಹೇಳಿದಾರಲ್ಲ, ಬಟ್ ಅವ್ರದ್ದು ಇತ್ತಲ್ಲ. ನೀವು ಹೇಳ್ರಿ, ಆಯ್ತು ತೊಂದರೆ ಇಲ್ಲ, ಅದು ನಿಮ್ಮದೇ ತಪ್ಪಾಗೋದು ಅವಾಗ. ಓಕೆ ಆಗಿದ್ದೀರಿ. ಓಕೆ ಗುರು ಹೇಳ್ರಿ. 13,083. ಓಕೆ ಬಾಯ್ಸ್ ಹಂಗೆಲ್ಲ ತಪ್ಪು ಮಾಡಲ್ರಿ. 21 3 63ಕ್ಕೆ 3 ದಶಕ 6 21 2 42 42 ಪ್ಲಸ್ 6 48 48ಕ್ಕೆ 8 ದಶಕ 4 21 6 126 ಅದಕ್ಕೆ 4 ಸೇರಿಸಿದ್ರೆ 130. ತಪ್ಪು ಮಾಡೋದು ಏನು ತೊಂದರೆ ಅಲ್ಲ, ಏನು ದೊಡ್ಡ ತಪ್ಪಲ್ಲ ಅದು. ಒಂದೊಂದ್ಸರಿ ಮಿಸ್ ಆಗ್ತದೆ, ಒಂದೇ ಒಂದು ದಶಕ ತಾಣದ್ರಲ್ಲಿ ಮಿಸ್ ಆಗ್ಬಿಡುತ್ತೆ ಒಂದೊಂದ್ಸರಿ. ಸರಿ ಮಾಡ್ಕೊಬೇಕು ಅಷ್ಟೇ, ನಾವು ಅದನ್ನು ತಿದ್ಕೊಬೇಕು, ಸರಿ ಮಾಡ್ಕೊಬೇಕು.
ಇವೆಲ್ಲ ಪಾಠಗಳು. ಮತ್ತು ಯಾರ್ದು ಗರ್ಲ್ಸಿಂದ ಬಾಯ್ಸಿಂದ? ಓಹೋ ಹೇಳಮ್ಮ ಪೂರ್ವಿಕಾ. 6720. 21 ಸೊನ್ನೆಲೆ 0, 21 2 42ಕ್ಕೆ 2, ದಶಕ 4, 21 3 63, 63ಕ್ಕೆ 4 ಸೇರಿಸಿದ್ರೆ 67, 6720. ಯು ಆರ್ ರೈಟ್, ಕರೆಕ್ಟ್. ಓಕೆ, ನೆಕ್ಸ್ಟ್ ಕ್ವೆಶನ್. ಯಾರು ಕೈ ಎತ್ತಿದ್ರಿ? ಹಾಂ ಹೇಳಪ್ಪ. 2605 ಕರೆಕ್ಟ್ರಾ? 21 5 105ಕ್ಕೆ 5, ದಶಕ 1, 21 1 21 1 22. ಓಕೆ, ಈಕ್ವಲ್ ಆಯಿತು. ಗರ್ಲ್ಸ್ ಬಾಯ್ಸಿಂದ ಈಕ್ವಲ್ ಆಯ್ತು ಈಗ. ಹಾಂ, ಅವ್ರೊಂದು ತಪ್ಪು ಮಾಡಿದ್ರು, ನೀವೊಂದು ತಪ್ಪು ಮಾಡಿದ್ರಿ. ಹಾಂ, ಒಂದೇ ಗರ್ಲ್ಸ್ ಮಾಡಿ. ಹಾಂ, ಇದು ಗರ್ಲ್ಸಿಂದು. ಈಗ ನೀವು ತಪ್ಪು ಮಾಡಿರಿ, ಕರೆಕ್ಟ್ ಆಗ್ತದೆ. ನೀವು ತಪ್ಪು ಮಾಡಿದ್ರೆ ಬಾಯ್ಸ್ ಗೆದ್ದು ಬಿಡ್ತಾರೆ. ಓಕೆ, ಏನಪ್ಪ ಹೇಳ್ಕೊಂತ. ಹಾಂ, ಧನುಶ್ರೀ. ಹಾಂ, 7913. 21 3 63ಕ್ಕೆ 3, ದಶಕ 6, 21 5 105, ದಶಕ 1, 21 8 ಹಲೋ 21 8 128 ಪ್ಲಸ್ 11, 128 ಪ್ಲಸ್ 11 139. ಇಷ್ಟು ಬಂತಲ್ವಾ? ನಾನು ತಪ್ಪು ಮಾಡಿದ್ನ ನಾನು? 21 3 63ಕ್ಕೆ 3, ದಶಕ 6, 21 5 105 ಪ್ಲಸ್ 6 11, 11ಕ್ಕೆ 1, ದಶಕ 11, 21 8 168. ಓಕೆ. ಏನು ಮಾಡ್ತೀರಿ, ವಯಸ್ಸಾಗ್ಬಿಡದೆ. 179. ಇಲ್ಲಿ ಒಂದು ಹಾಕಲಿಲ್ಲ ಮೇಡಮ್ ಅವರು. ಅಲ್ಲ, ತಪ್ಪು ಹೇಳಿದ್ರೆ ನಮಗೆ ಹೆಂಗೆ ಗೊತ್ತಾಗುತ್ತದು? ಓಕೆ ಬಾಯ್ಸ್, ನೀವೊಂದು ತಪ್ಪು ಮಾಡ್ರಪ್ಪ, ಕರೆಕ್ಟ್ ಆಗತ್ತೆ ಈಗ. ಕೈ ಎತ್ತಬೇಕು. ಹಾಂ ಹೇಳಪ್ಪ. 21 21ಕ್ಕೆ 1, ದಶಕ 2, 21 21 2 23ಕ್ಕೆ 3, ದಶಕ 2, 21 21 ಪ್ಲಸ್ 2 23. ಒಂದು ನಿಮಿಷ. ಸದ್ಯಕ್ಕೆ ಈಗ ಬಾಯ್ಸ್ ಗೆದ್ದಿದ್ದಾರೆ. ಓಕೆ, ಈಗ ಇನ್ನೊಂದು ಕೊನೆಯ ಪ್ರಶ್ನೆ ಕೊಡೋಣ. ಇದಕ್ಕೆ ಯಾರು ಮೊದಲು ಕೈ ಎತ್ತುತ್ತಾರೆ ನೋಡ್ತೀನಿ. ಎಲ್ಲರೂ ಬಾಯ್ಸ್ ಗರ್ಲ್ಸ್ ಎಲ್ಲರೂ ಸೇರಿ. ಇದರಲ್ಲಿ ಏನು ಗೆದ್ದರು ನೀವು? ಆಯ್ತಪ್ಪ, ಗರ್ಲ್ಸ್ ತಾಡ್ರಿ. ಯಾಕಿಲ್ಲ? ಅಯ್ಯೋ, ಆಗ ಜಾಸ್ತಿ ಅಂದರೆ ಹೆಚ್ಚಂದರೆ ಡ್ರಾ ಆಗ್ಬೋದು ಅಷ್ಟೇ. ಪೆನ್ ಕ್ಯಾಪ್ ತಿನ್ಬೇಡಪ್ಪ ಪ್ಲೀಸ್. ಇಲ್ಲ, ಗರ್ಲ್ಸಿಗಿರುತ್ತಿದ್ದು. ನಿಮ್ದು ಆಗಿದೆ, ಅವಕಾಶ ಮುಗ್ದಿದೆ. ದೀಕ್ಷಾ ಎಮ್ ಹೇಳ್ರಿ. ಅಮೃತ ಹೇಳಮ್ಮ. ಸ್ಥಾಯಮ್ಮ ಹೇಳ್ರಿ. 5000. ಸೋತ ಮೇಲೂ ಇಷ್ಟು ಖುಷಿ ಪಡಾರಂದ್ರೆ ಇವರೇ. 21 7 147ಕ್ಕೆ 7, ದಶಕ 14, 21 8 168, ದಶಕ 182ಕ್ಕೆ 2, ದಶಕ 18, 21 2 42. ಓಹೋ ಮಕ್ಕಳೇ, ಮುಂದಿನ ತರಗತಿಯಲ್ಲಿ 22ರ ಮಗ್ಗಿಯ ಮೇಲಿನ ಲೆಕ್ಕಗಳಿಂದ ಮುಂದುವರಿಸ್ತೀವಿ. ಇಷ್ಟನ್ನು ಹೇಳ್ತಾ ಇವತ್ತಿನ ತರಗತಿಗೆ ನಾವು ಇಲ್ಲಿಗೆ ಮುಗಿಸ್ಬೇಕು ಅಂತ ಅಂದ್ಕೊಂಡಿದ್ದೀವಿ. ಆನ್ಲೈನಲ್ಲಿ ನೋಡ್ತಿರುವ ಮಕ್ಕಳಿಗೆ ಸ್ವಲ್ಪ ಬೋರ್ ಆಗಿರುತ್ತೆ ನನ್ನ ಪ್ರಕಾರ. ಆದರೆ ಈ ಕೌಶಲ್ಯ ಅತಿ ಮುಖ್ಯ. ಮುಂದಿನ ಎಲ್ಲ ತರಗತಿಗಳಿಗೂ ಇದು ಬರಲೇಬೇಕು. ಮಗ್ಗಿಗಳನ್ನು ನೀವು ಕಲ್ತಿದ್ದೀರ ಅಂದರೆ ವೆರಿ ಗುಡ್.
ಮಗ್ಗಿಗಳನ್ನು ಒಂದು ವೇಳೆ 30ವರೆಗೂ ಕಲ್ತಿಲ್ಲ ಅಂದರೆ ಆದಷ್ಟು ಜಲ್ದಿ ಕಲ್ತ್ಕೊಬೇಡಿ, ಸಮಯ ಕಡಿಮೆ ಇದೆ, ಕಲಿಯೋದು ಹೆಚ್ಚಿದೆ. ಹಾಗಾಗಿ ನೀವು 30 ತನಕ ಮಗ್ಗಿ ಕಲ್ತಿದ್ದೀರಾ ಅಂದರೆ ಎಲ್ಲ ಲೆಕ್ಕಗಳು ನಿಮಗೆ ಸುಲಭವಾಗ್ತವೆ. ಸೊ ಇಷ್ಟೊಂದು ಹೇಳ್ತಾ ಇರ್ತೀನಿ, ತರಗತಿ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ನೆನಪಿಡಿ, ಇದು ಈಸಿ ಬೇಸಿಕ್ ಕ್ಲಾಸಸ್.